ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನು ಸದಾಕಾಲ ಹಿಂಬಾಲಿಸಿಕೊಂಡು ಬರುತ್ತೆ. 2026 ನಾನು ಹೇಳ್ತೇನೆ, ಈ ವರ್ಷ ನಿಮ್ಮ ಜೀವನ ಪರ್ಯಂತಕ್ಕೂ ದೇವರ ಆಶೀರ್ವಾದ ಒಂದಲ್ಲೂ ಕೂಡ ನಿಮಗೆ ಕೊರತೆ ಇರೋದಿಲ್ಲ. ಎಲ್ಲಾ ವಿಷಯದಲ್ಲಿ ಜಯಕರವಾಗಿ ನಡೀತೀರಾ, ಅದ್ಭುತವಾಗಿ ನಡೀತೀರಾ. ಚಪ್ಪಾಳೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸದಾ ನಿನ್ನನೆ ಸ್ಮರಿಸುವೆನು. ನನ್ನಯ ಜೀವಿತದಲ್ಲಿ ಸದಾ ನಿನ್ನನೆ ಸ್ಮರಿಸುವೆನು. ನನ್ನಯ ಜೀವಿತದಲ್ಲಿ ಸದಾ ನಿನ್ನನೆ ಸ್ಮರಿಸುವೆನು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಹರಿತು ಮಾಡುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಹರಿತು ಮಾಡುವೆ ನಾನೆಂದು. ಆತ್ಮ ಹೊಂದಿ ನಿನ್ನ ಚಿತ್ತ ಹರಿತು ಮಾಡುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತ ಹರಿತು ಮಾಡುವೆ ನಾನೆಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ
ಸಾರುವೆನು. ಈ ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯವ ಸಾರುವೆನು. ಈ ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯವ ಸಾರುವೆನು. ಯೆಹೋವನು ಅವನನ್ನ ಅಭಿವೃದ್ಧಿಪಡಿಸಿದನು. ಯಾವಾಗ? ಬರಗಾಲದಲ್ಲಿ. ಬರಗಾಲ ಅಂದ್ರೇನು? ಮಳೆನೇ ಇಲ್ಲ, ಬೆಳೆ ಇಲ್ಲ, ಆಕಳುಗಳು ಸಾಯ್ತಾ ಇದೆ, ದನಗಳು ಸಾಯ್ತಾ ಇದೆ, ಬಾವಿಗಳು ಬರಿದಾಗಿದೆ, ಕೆರೆಗಳು ಬತ್ತಿ ಹೋಗಿದೆ, ಎಲ್ಲೆಲ್ಲ ನೋಡಿದ್ರೆ ಸಾವು 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 ಸಾವು. ಅಷ್ಟು ಭೀಕರವಾದ ಫ್ಯಾಮಿನ್ ಡೇಸಲ್ಲಿ God turned those famine into feast for Isaac because he came into the covenant of God. ದೇವರ ಒಡಂಬಡಿಕೆ ಒಳಗೆ ಅವನು ಬಂದ. ಒಡಂಬಡಿಕೆ ದೇವರ ಅಬ್ರಹಾಮ ಹತ್ರ ಮಾಡ್ಕೊಳ್ತಾರೆ. ಈಸಾಕ ಒಡಂಬಡಿಕೆನ ನೆರವೇರಿಸಬೇಕಾದ್ರೆ ಸೈತಾನ್ ಬರಗಾಲ ತಂದ್ಬಿಡ್ತಾನೆ. ಬರಗಾಲ ತಂದಿದ ತಕ್ಷಣ ಇಡೀ ಊರೇ ಖಾಲಿ ಆಗ್ತಾ ಇದೆ. ಇಡೀ ಊರು ಜನ ಖಾಲಿ ಮಾಡ್ತಾ ಇದ್ದಾರೆ, ಎಲ್ಲರೂ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಇವನು ಕೂಡ ಖಾಲಿ ಪ್ಯಾಕ್ ಮಾಡಬೇಕಾದ್ರೆ ಅಲ್ಲಿ ಒಂದೇ ವಾಕ್ಯ ಹೇಳುತ್ತೆ, ಅಬ್ರಹಾಮನು ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರಕಾಲ. ಓದಿ ಮಾತನ್ನ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ. ಸಾಕಮ್ಮ. ದೇವ್ರು ಹೇಳ್ತಾರೆ, ಈಸಾಕಿಗೆ ತಂದೆ ಸತ್ತೋದ್ರು, ತಾಯಿನೂ ಸತ್ತೋಗಿದ್ದಾರೆ, ಇನ್ನೊಂದು ದೊಡ್ಡ ಶ್ರೀಮಂತನಾಗಿದ್ದಾನೆ. ಹಿಸ್ಟ್ರಿ ಪ್ರಕಾರ ಅವನಿಗೆ 6,000 ಎಕರೆ ಇತ್ತು. ಅವಾಗ 6,000 ಎಕರೆಲ್ಲಿ ಅವಾಗ ಎಷ್ಟು ಜನ ಕಾಲಾಳುಗಳಿದ್ದಿರಬೇಕು, ಎಷ್ಟು ಕುರಿಗಳಿದ್ದಿರಬೇಕು, ಎಷ್ಟು ಹಸುಗಳಿರಬೇಕು, ಎಷ್ಟು ದನಗಳಿರಬೇಕು. ಆಗಿನ ಕಾಲದಲ್ಲಿ ಒಬ್ಬ ವ್ಯವಸಾಯಗಾರನಿಗೆ ಪ್ರಾಮುಖ್ಯವಾದ ಒಂದು ಅಸೆಟ್ ಅಂದರೆ ವಾಟರ್. ಆ ನೀರಿದ್ರೇ ಅಷ್ಟೆಲ್ಲವನ್ನು ಅವ್ನು ರನ್ಔಟ್ ಮಾಡ್ಬೋದು. ಇಲ್ಲ, ನೀರಿಲ್ಲ ಅಂದರೆ ಎಲ್ಲವೂ ಸತ್ತೋಗ್ಬಿಡುತ್ತೆ. ಆಗ ಆ ದೇಶದಲ್ಲಿ ಏನಾಗುತ್ತೆ, ಆ ಫಿಲಿಪಿಯ ದೇಶದಲ್ಲಿ ತುಂಬ ನೀರಿದೆ, ಅಲ್ಲಿ ಬರಗಾಲ ಇಲ್ಲ ಎಂತ ಜನ ಏನು ಮಾಡ್ತಾರೆ, ಮೈಗ್ರೇಟ್ ಆಗಿ ತಮ್ಮ ಆಸ್ತಿ ಪತ್ರಗಳನ್ನು ಆ ಅಭಿಮೇಲಕ ಅರಸನಿಗೆ ಕೊಟ್ಟು ಅವನು ಗುಲಾಮರಾಗಿ ಆ ದೇಶದಲ್ಲಿ ಅವರು ವಾಸ ಮಾಡ್ತಾರೆ. ಆಗಿನ ಕಾಲದ ಪದ್ಧತಿ ಹೇಗಿತ್ತಂದರೆ, ಇವಾಗ ಇಲ್ಲಿ ಬೆಂಗಳೂರಲ್ಲಿ ಬರಗಾಲ ಬಂದ್ಬಿಡ್ತು ಅಂದರೆ ಮೈಸೂರಲ್ಲಿ ಬರಗಾಲ ಇಲ್ಲ, ಅಲ್ಲಿ ಸಮೃದ್ಧಿಯಾಗಿದೆ ಅಂದರೆ ಇವನ ಬರಗಾಲದಲ್ಲಿ ಮೈಸೂರಿಗೆ ಹೋದ್ರೆ ಅವ್ನು ಊಟ ಕೊಡೋದಿಲ್ಲ. ಸೊ ಇವಾಗ ಇಲ್ಲಿ ಬಂದು 3 ವರ್ಷ ಬರಗಾಲ ಇತ್ತು ಅಂದ್ರೆ ಏನು ಮಾಡಬೇಕು, ಇಲ್ಲಿರುವಂಥ ಸೇಲ್ ಡೀಡು, ನೀನು 30-40 ಇಲ್ಲ 3 ಎಕರೆ ಜಮೀನು ಸೇಲ್ ಡೀಡು ಏನು ಪತ್ರ ಇರುತ್ತೆ, ಈ ಪತ್ರ ತೊಗೊಂಡೋಗಿ ನೀನೇನು ಮಾಡಬೇಕು, ಮೈಸೂರಲ್ಲಿ ಗವರ್ನರ್ ಮುಂದೆ ಹೋಗಿ ಅದನ್ನು ರಿಜಿಸ್ಟರ್ ಮಾಡಬೇಕು. ಅದನ್ನು ಆ ಪತ್ರವನ್ನು ಕೊಟ್ಟಾಗ ಆ ಪತ್ರ ಅಡ ಇಟ್ಟ ಮೇಲೆ
ಬರಗಾಲ ಮುಗಿಯೋವರೆಗೂ ಮೈಸೂರಲ್ಲಿ ನಿನಗೆ ಊಟ ಸಿಗ್ತಾ ಇರತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದ ಟೈಮ್ ಆಫ್ ಈಜಿಪ್ಟ್ ಅಲ್ವಾ. ಯೋಸೇಫನ ಕಾಲದಲ್ಲಿ ಇಡೀ ದೇಶದ ಜನ ಬಂದು ಅವರೆಲ್ಲ ಅಸೆಟ್ಗಳನ್ನ ಅವ್ರು ತಂದು ಆ ಯೋಸೆಫ್ ಕೈಯಲ್ಲಿ ಇಡ್ತಾರೆ. ಆ ಆಸ್ತಿಗಳನ್ನ ತಗೊಂಡು ಇವನು ಅವ್ರಿಗೆ ದವಸ ಕೊಡ್ತಾನೆ. ನೋಡಿ ಎಂಥ ಒಂದು ಸ್ಟ್ರಾಟಜಿ ಮೈಂಡ್ ಕೊಡ್ತಾರೆ, ಎಂಥ ಒಂದು ಗಾಡ್ಲಿ ಮೈಂಡ್ ಸೆಟ್ ಕೊಡ್ತಾನೆ ನೋಡಿದ ದೇವರು ತನ್ನ ಮಕ್ಕಳಿಗೆ. ಯಾರಿಗೆ? ಅವನ ಒಡಂಬಡಿಕೆಯಲ್ಲಿ ಇದ್ದಿದ್ದಕ್ಕೇನೆ. ಅರಸ ಎಲ್ಲ ಆಶೀರ್ವಾದ ಇತ್ತು, ಆದರೆ ಬರಗಾಲ ಬಂದ ತಕ್ಷಣ ಪ್ಯಾನಿಕ್ ಆಗ್ಬಿಟ್ಟ. ಯಾಕೆ? ತಲೆಯಲ್ಲಿ ಬರೀ ಸಗಣಿ ತುಂಬಿತ್ತು, ಇನ್ನೇನು ಇರಲಿಲ್ಲ ಅವನಿಗೆ. ಅದಕ್ಕೆ ಮುಂದೆ ಏನು ನಡಿಬೇಕೋ ಅವ್ನಿಗೆ ಗೊತ್ತಾಗಲಿಲ್ಲ, ಪ್ಯಾನಿಕ್ ಆಗಿ ಹೋಗ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ. ತುಂಬ ದುಃಖಪಟ್ಟವನು, ಇನ್ನು ಬೇಡ ನನ್ನ ಸತ್ಯ ಹೋಗ್ಬಿಡ್ತೇನೆ ಅಂತ ಭಯಪಟ್ಟಾಗ ದೇವರು ಯೋಸೆಫ್ನ ಅರಮನೆ ಕರ್ಕೊಂಬರ್ತಾರೆ. ಆ ಪ್ಯಾನಿಕ್ ಆಗಿದ್ದಾಗ ಇವನು ಸ್ಟ್ರಾಟಜಿ, ಅವ್ನು ನೋಡಿದ ದರ್ಶನ, ಅವ್ನು ನೋಡಿದ ಕನಸುಗಳಿಗೆ ಇವನು ವಿವರಣೆ ಕೊಟ್ಟೇನು ಹೇಳ್ತಾನೆ, ರಾಜ ಭಯಪಡಬೇಡ, 7 ವರ್ಷ ಸಮೃದ್ಧಿ ಕಾಲ, ಇನ್ನು 7 ವರ್ಷ ಬರಗಾಲ ಬರುತ್ತೆ. ಈ ಸಮೃದ್ಧಿ ಕಾಲದಲ್ಲಿ ಹೆಚ್ಚು ಬೆಳೆ ಬೆತ್ತಬೇಕು, ಬಿತ್ತಿರುವಂಥ ಎಲ್ಲ ಬಂದಿರೋ ಧಾನ್ಯಗಳನ್ನ ದೊಡ್ಡ ಉಗ್ರಗಳನ್ನ ಮಾಡಿ ಸ್ಟೋರ್ ರೂಮ್ ಮಾಡಿ ಅದ್ರಲ್ಲಿ ತುಂಬಿಸ್ಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಅರಸವನು ಕಟ್ಲೆ ಇಡ್ತಾನೆ. ಎಲ್ಲ ಊರುಗಳ ಬೆಳೆ ಬಂದ್ಬಿಡುತ್ತೆ. ಯಾಕೆ? ಅಷ್ಟು ಬೆಳೆ, ಒಂದು ವರ್ಷಕ್ಕೆ ಬರೋ ಬೆಳೆ, ಒಂದು ಬೆಳೆ ಬರೋ ಬದಲು 3ರಷ್ಟು ಬೆಳೆ ಬಂದ್ಬಿಡುತ್ತೆ. ಯಾಕಂದರೆ ದೇವರು ಯೋಸೆಫ್ ಜೊತೆ ಇದ್ದಿದ್ದಕ್ಕೆ. ಯಾಕೆ ಯೋಸೆಫ್ ಜೊತೆ ಇದ್ರು? ಯೋಸೆಫ್ ದೇವರ ಕವೆನೆಂಟ್ ಒಳಗಿದ್ದ. ಅದಕ್ಕೆ ನಾನು ಹೇಳ್ತೇನೆ, ಎಲ್ಲಿವರೆಗೆ ನೀವು ಕವೆನೆಂಟ್ ಒಳಗೆ ಇರ್ತೀರಾ, ಗಾಡ್ ಕ್ಯಾನ್ ಚೇಂಜ್ ಈವನ್ ದ ಪ್ರೋಟೋಕಾಲ್ ಆಫ್ ದಟ್ ಕಂಟ್ರಿ, ಪ್ರೋಟೋಕಾಲ್ ಆಫ್ ದಟ್ ಸ್ಟೇಟಸ್, ಪ್ರೋಟೋಕಾಲ್ ಆಫ್ ದಟ್ ಸಿಟಿ, ಪ್ರೋಟೋಕಾಲ್ ಆಫ್ ದಟ್ ಸಿಸ್ಟಮ್. ಆ ಎಲ್ಲ ಸಿಸ್ಟಮ್ಗಳನ್ನ ದೇವರು ಚೇಂಜ್ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. ಇವತ್ತು ನೀವು ಕೇಳೋದಕ್ಕಿಂತ ಬೇಡೋದಕ್ಕಿಂತ ದೇವರು ನಿಮಗೆ ಅತ್ಯಧಿಕವಾಗಿ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. ನನಗೆ ಶಕ್ತಿ ಇಲ್ಲ, ನನಗೆ ಬಲ ಇಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ತಾಕತ್ತಿಲ್ಲ, ನನಗೆ ತೆರಮೆ ಇಲ್ಲ, ಆದರೆ ನನ್ನ ಒಡಂಬಡಿಕೆ ನನಗೆಲ್ಲವನ್ನ ಹಿಮ್ಮತ್ತು ಕೊಡುತ್ತೆ. ಮೈ ಕವೆನೆಂಟ್ ವಿಲ್ ಗಿವ್ ಮಿ ದ ಸ್ಟ್ರೆಂತ್, ಮೈ ಕವೆನೆಂಟ್ ವಿಲ್ ಗಿವ್ ಮಿ ದ ವಿಸ್ಡಮ್, ಮೈ ಕವೆನೆಂಟ್ ವಿಲ್ ಗಿವ್ ಮಿ ದ ಪ್ರಾಸ್ಪೆರಿಟಿ. ಆಶೀರ್ವಾದ ಬರುತ್ತೆ. ಅದಕ್ಕಾಗಿ ಆಶೀರ್ವಾದ ಬರೋದಕ್ಕೆ ಆ ಸ್ಟ್ರಾಟಜಿ ಬರ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ರಿಸ್ಟೋರ್ ಬ್ಯಾಕ್ ಎವ್ರಿಥಿಂಗ್ ವಾಟ್ ಎವರ್ ಅಂಡ್ ವೇರ್ ಎವರ್ ಯು ಲಾಸ್ಟ್ your position, your asset and your gold. ನಿನ್ನ ಹಣ, ನಿನ್ನ ಆಸ್ತಿ, ನಿನ್ನ ಜಮೀನು, ನಿನ್ನ ಎಲ್ಲ ಕಾರ್ಯಗಳನ್ನು ಈ ಜೂಬಿಲಿ ವರ್ಷದಲ್ಲಿ ದೇವರು ಎಲ್ಲವನ್ನ ನಿಂಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ. ಜೀಸಸ್ ಕೇಮ್ ಆಸ್ ಎ ಜೂಬಿಲಿ ಇಯರ್. ತಂದೆಯಾದ ದೇವರು ಪ್ರಚಾರ ಪಡಿಸೋ ವರ್ಷವನ್ನ ಘನಪಡಿಸೋದಕ್ಕಾಗಿ ಬಂದೆ. ಆಗ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಮತ್ತೆ ಮರುಪಾವತಿ ಮಾಡ್ತೀನಿ ಅಂತಾರೆ. ಯೋಸೆಫ್ ಕಾಲದ ಎಲ್ಲ ವಾಪಸ್ ಬಂತು. ಜನ ಎಲ್ಲ ತಂದು ಏನು ಮಾಡಿದ್ರು? ಆ ಬರಗಾಲ ಬಂದ ತಕ್ಷಣ, ಅಯ್ಯೋ ಊಟ ಇಲ್ಲ, ಬನ್ನಿ ಆಸ್ತಿ ತೊಗೊಂಬನ್ನಿ, ಪೇಪರ್ ತೊಗೊಂಬನ್ನಿ, ತಗೊಳಪ್ಪ ಯೋಸೆಫ್, ಪೇಪರ್ ಕತೆ ಬಿಟ್ಬಿಡಪ್ಪ, ತಗೋ ಊಟ ಕೊಡಪ್ಪ ಅಂತೆಲ್ಲ ಬಂದು ಆಸ್ತಿ ಇಡ್ತಾರೆ. ಇಡೀ ಪ್ರಪಂಚದ ಆಸ್ತಿ ಯೋಸೆಫ್ ಕೈಗೆ ಬಂದ್ಬಿಡ್ತು. ದ ಮ್ಯಾನ್ ವುಡ್ ನಥಿಂಗ್, ದ ಮ್ಯಾನ್ ವಾಸ್ ಅನ್ ಎಂಟಿ, ದ ಮ್ಯಾನ್ ವಾಸ್ ಅಂಡರ್ ಸ್ಲೇವರಿ, ದ ಮ್ಯಾನ್ ವಾಸ್ ಅಂಡರ್ ಬಾಂಡೇಜ್. ಗುಲಾಮತನದಲ್ಲಿದ್ದವನು, ಬರಿಗೈಲಿದ್ದವನು, ಕಣ್ಣೀರಲ್ಲಿದ್ದವನು, ಸೆರೆಮನೆ. ಇವತ್ತು ನೀವು ಆತನ ಇದ್ದೀರಾ, ಬರಿಗೈಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ. ಬೈರೇಶ್ವರೇ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತೀನಿ ಅಂತಾರೆ. ಕಾರಣ ನೀವು ದೇವರೊಂದಿಗೆ ಒಡಂಬಡಿಕೆ ಮಾಡ್ತಾ ಇದ್ದೀರಾ. ಈ ಒಡಂಬಡಿಕೆ ಸಾಧಾರಣವಾದ ಒಡಂಬಡಿಕೆ ಅಲ್ಲ. God himself will come down and swear on you. God himself will come down and walk with you. ದೇವರೇ ತಾನೇ ಪರಲೋಕದಿಂದ ಇಳಿದು ಬಂದು ನಿಮ್ಮ ಜೊತೆ ನಡೆಯುವಂತ ಸಮಯ ಬರುತ್ತೆ. ನಿಮ್ಮ ಜೊತೆ ನಡೆಯುವಂತ ಬರುತ್ತೆ. ಕೈ ಹಿಡಿದು ನಡೆಯೋ ದಿನ ಬರುತ್ತೆ. ಅಭಿವೃದ್ಧಿ ಮಾಡೋ ದಿನಗಳು ಬರುತ್ತೆ. ಆಶೀರ್ವಾದ ದಿನಗಳು ಬರುತ್ತೆ. ಅಭಿವೃದ್ಧಿ ಆಗಿ ನೀವು ಕೈ ಹಿಡೋದೆಲ್ಲ ಕೆಲಸಗಳನ್ನ ಅಪ್ಪ ಒಂದೊಂದು ಕೆಲಸಗಳನ್ನ ಅವ್ರ ಆಶೀರ್ವಾದ ಮಾಡಕ್ಕೆ ಶಕ್ತರಾಗಿದ್ದಾರೆ. ದೇವರ ಅಗ್ನಿ ಬರ್ಲಿ, ಒಂದು ದೊಡ್ಡ ಚಪ್ಪಾಳೆ. ಆಗ ದೇವರು ನಿಮ್ ಜೊತೆ ಇಳಿದು ಬರ್ತಾರೆ. ಅವರು ನಿಮ್ ಜೊತೆ ಇಳಿದು ಬಂದು ನಿಮ್ ಜೊತೆ ಮಾತಾಡಿ ನಿಮ್ ಜೊತೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಡಂಬಡಿಕೆ ಅಂದ್ರೆ ಏನು? ಒಬ್ಬ ಮದುವೆ ಆಗ್ತಾನಂದ್ರೆ ಒಂದು ಹೆಂಗಸಿಗೆ ಒಂದು ಹೆಣ್ಣು ಮಗಳಿಗೆ ಅವನು ತಾಳಿ ಆಗ್ತಾನಂದ್ರೆ ತಾಳಿ ಹಾಕೊಳ್ಳ ಅಲ್ಲೇ ಇರಕ್ಕಲ್ಲ, ಅವನ ಜೊತೆನೇ ಹಿಂಬಾಲಿಸಿ ಬರ್ತಾಳೆ ಅವಳು. ಸಾಯೋವರೆಗೂ ಅವನ ಜೊತೆ ಇರ್ತಾಳೆ. ಅದೇ ರೀತಿ ಒಡಂಬಡಿಕೆ ಅಂದ್ರೆ ಏನು? ಸಾಯೋವರೆಗೂ ದೇವ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ನಾನು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ಬಿಟ್ಟು ತೊರೆಯೋದೇ ಇಲ್ಲ. ನಾನು ನಿನ್ನ ಮುಂದಾಗಿ ಹೋಗ್ತೇನೆ, ನಿನ್ನ ಮಹಿಮೆ ನಿನಗೆ ಮುಂದಾಗಿಯೂ ನನ್ನ ತೇಜಸ್ಸು ನಿನ್ನ ಹಿಂಬಲವಾಗಿ ಬರುತ್ತೆ ಅಂತ ಹೇಳ್ತಾರಪ್ಪ. ಅದಕ್ಕೆ ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ದೇವರು ಯೋಸೆಫ್ಗೆ ಕೊಟ್ಟಂತ ಒಡಂಬಡಿಕೆ ಅವನು ಸ್ಟ್ಯಾಂಡರ್ಡ್ ಆಗಿದ್ದ, ಅವನು ಪಕ್ಕಾ ಆಗಿದ್ದ, ಕಾನ್ಫಿಡೆಂಟ್ ಆಗಿದ್ದ. ಅಲ್ಪವಾಗಿ ಸಿಕ್ಕತಕ್ಕಂಥ ಆಶೀರ್ವಾದ ಮೇಲೋ, ಅಲ್ಪವಾಗಿ ಸಿಕ್ಕಂಥ ಧನದ ಮೇಲೋ ಅವನು ಬಾಚ್ಕೊಳ್ಳೋಕ್ಕೆ ಯಾರು ಶಬ್ದ ಮಾಡಬೇಡಿ. ಅಲ್ಪವಾಗಿ ಸಿಗತಕ್ಕ ಆಸ್ತಿಗಳ ಮೇಲೆ ಅವನು ಕೈ ಹಾಕ್ಲಿಲ್ಲ. ಇವತ್ತು ನಮ್ಗೇನೋ ಸಣ್ಣದೇನೋ ಒಂದು ಆಸ್ತಿ ಸಿಕ್ಬಿಡ್ತಾ ನಾವೇನು ಬಿಟ್ಬಿಡ್ತೀವಿ. ಇಲ್ಲ, ಅದಲ್ಲ. ನಿಮ್ಗೆ ಸಿಗತಕ್ಕ ವಸ್ತು ಇನ್ನೂ ತುಂಬ ದೊಡ್ಡದಿದೆ. ಆ ದೊಡ್ಡದಿರ್ಬೇಕು, ಇನ್ನೂ ಸ್ವಲ್ಪ ಪ್ರಯಾಣ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಆ ಪ್ರಯಾಣ ಮುಂದುವರಿಬೇಕಾದ್ರೆ ನಿಮ್ಮ ಮುಂದಾಗಿ ಹೋಗ್ತಾನೆ, ಮಗಳ ಭಾವನ ಮುಂದೆ ಅಂತೇಳಿ. ಆ ಪ್ರಯಾಣ ಅರ್ಧದಲ್ಲಿ ನಿಲ್ಲಿಸಬೇಡಿ. ಬಿಕಾಸ್ ಡೆವಿಲ್ ನೋಸ್ ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಪ್ರಾಸ್ಪರಿಟಿ. ಹಿ ನೋಸ್ ವಾಟ್ ಈಸ್ ಯುವರ್ ಎಂಡ್.
He knows where is you're going to achieve the things. You know what is your goal. That's why in the middle of your way only he will stumble, he will bring the stumble. ಮಧ್ಯ ಭಾಗದಲ್ಲಿ ನಿಮ್ಗೆ ಏನು ತರ್ತಾನೆ? ತಡೆಗಳನ್ನ ತರ್ತಾನೆ. So don't be panic when you start with a small beginning. Don't be ಅಯ್ಯೋ ನನಗೇನು ಆಗ್ತಾ ಇಲ್ಲ, ಒಂದು ಸಣ್ಣದಾಗಿ ಆರಂಭ ಆಗಿದೆ, ಏನಪ್ಪ ಮಾಡೋದು. ಇದು ಸಣ್ಣದಾಗೆ ಆರಂಭ ಆಗೋದು, ಅದು ಎಂಡ್ ಆಗಬೇಕಾದ್ರೆ ಅದು ದೊಡ್ಡ ಸರೋವರ ಆಗಿರುತ್ತೆ. Hallelujah. ಕೀರ್ತನ ಯೋಬಲ್ ಹೇಳ್ತಾರೆ, ನಿನ್ನ ಆರಂಭವು ಅಲ್ಪವಾಗಿದ್ದರೂ ಕೂಡ ನಿನ್ನ ಅಂತ್ಯವು ಘನವಾಗಿರುತ್ತೆ. Hallelujah. Though your beginning is low, yet your later end with the abundance glory. ಆರಂಭ ಒಂದು ಸಣ್ಣದಾಗ ಆರಂಭ ಆಯಿತು ಯೋಸೆಫ್ ಜೀವನ ಅಲ್ವಾ. ನಂತರ ಪಾಸ್ಟ್ಗಳು ಸಿಕ್ಕಲಿಲ್ಲ ಅವನಿಗೆ, ಸಿಕ್ಕಿದ್ರೆ ಅವನಿನ್ನೂ ಹೈಪರ್ ಆಗಿ ಹೋಗಿರೋನು. ನಂತರ ಯಾವುದು ಯೂಟ್ಯೂಬ್ಗಳೆಲ್ಲ ಕೇಳಲಿಲ್ಲ ಯಪ್ಪ. ಅವನಲ್ಲೇ ಯೂಟ್ಯೂಬ್ ಇತ್ತು, ಅವನಲ್ಲೇ ಗೂಗಲ್ ಇತ್ತು, ಅವನಲ್ಲೇ ಟ್ವಿಟ್ಟರ್ ಇತ್ತು, ಅವನಲ್ಲೇ ವಾಟ್ಸಪ್ ಇತ್ತು, ಅವನಲ್ಲೇ ಹೈಪರ್ ಶಕ್ತಿ ಇತ್ತು, ಎಲ್ಲ ಒಳಗೆ ಇತ್ತು. ನಿಮ್ಮಲ್ಲಿ ಎಲ್ಲ ಒಳಗೆ ಇಟ್ಬಿಟ್ಟಿದ್ದಾರೆ ದೇವರು. ಅದನ್ನ ಹೊರಗಡೆ ತಗೊಂಬರಬೇಕಂದ್ರೆ ದೇವ್ರು ಕಾಯ್ದು ನೋಡ್ತಾರೆ. ಅವ್ರು ಕಾಯ್ತಾ ಇದ್ದಾರೆ. ನಿನ್ನಲ್ಲಿருந்து ಹೊರಗಡೆ ತಗೊಂಬ. ಅಯ್ಯೋ ಬ್ರದರ್ ಏನೋ ಹೋಗ್ತಾ ಇಲ್ಲ ಬ್ರದರ್, ಆಗಲ್ಲ ಅಂತ ನೀನು ಹೇಳ್ಬೇಡ. ಸಿಚುವೇಶನ್ಗಳನ್ನ ನೋಡಿ ಅದು ಆಗದೆ ಇರೋಂಗೆ ಸೈತಾನನ ಒಂದು ಸಿಚುವೇಶನ್ ಸಿನಾರಿಯೋನ ಕ್ರಿಯೇಟ್ ಮಾಡ್ತಾನೆ. ಮನೆ ಸೇಲ್ ಆಗದೆ ಇರೋಂಗೆ, ಮಗಳಿಗೆ ಮದುವೆ ಆಗದೆ ಇರೋಂಗೆ, ನಿನಗೆ ವಯಸ್ಸಾಗಿ ಕಾಯಿಲೆಗಳು ಬರೋ ಹಾಗೆ ಆ ಸಿಚುವೇಶನ್ ತೊಗೊಂಬರ್ತಾನೆ. ಬಟ್ ದಟ್ ಈಸ್ ನಾಟ್ ಯರ್ ಎಂಡ್. ದೇವ್ರು ಇನ್ನೂ ನಿಮಗೆ ತೊಗೊಂಡೋಗೋದು ಪ್ರಯಾಣ ಶಂಕರಮ್ಮ ಅವರೇ ತುಂಬ ದೂರ ಇದೆ, ಅದು ತುಂಬ ದೂರ ಇದೆ. ಅದು ದೇರ್ ಇಸ್ ಲಾಟ್ ಮೋರ್ thing you have to walk with God. Miles are there, miles are ahead there, because there are something is greater things is yet to come for you. ಇನ್ನು ದೊಡ್ಡವಾದ ಕಾರ್ಯ ನಿಮಗೆ ಬರೋದಕ್ಕಿದೆ. ಅದು ಆಮೆನ್. ಪಕ್ಕದಲ್ಲಿ ಹೇಳಿ, ದೊಡ್ಡ ಕಾರ್ಯ ಬರೋದಕ್ಕಿದೆ ನನಗೆ. ದೊಡ್ಡ ಕಾರ್ಯ ಬರೋದಕ್ಕಿದೆ. ಅವ್ರವ್ರಿಗೆ ಜ್ಯೋತಿಷ್ ಹೇಳ್ಕೊಳ್ಳಿ, ಪರವಾಗಿಲ್ಲ, ಹೇಳಿ ನೋಡಿರಿ, ದೊಡ್ಡ ಕಾರ್ಯ ಬರೋದಿದೆ. ಗ್ರೇಟ್ ಥಿಂಗ್ಸ್ ವಿಲ್ ಗೋನ್ ಹ್ಯಾಪನ್, marvelous things will happen, mighty things will happen. In the mighty name of Jesus, I decree and declare, ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಸ್ವಯಂ ಘೋಷಣೆ ಮಾಡಿ ಡಿಕ್ರಿ ಮಾಡ್ತೇನೆ. ಎಲ್ಲ ಕಾರ್ಯಗಳು ನನಗೆ ಜೀವನದಲ್ಲಿ ನಾನು ಕೈಟು ಮಾಡೋ ಎಲ್ಲ ಕೆಲಸಗಳು ಅದು ಆಶೀರ್ವಾದ ಆಗತ್ತೆ, ವೃದ್ಧಿ ಆಗತ್ತೆ. ದೇವರ ಕೈಗಳಲ್ಲಿ ಆಶೀರ್ವಾದ ಬರುತ್ತೆ, ಅಭಿವೃದ್ಧಿ ಆಗತ್ತೆ. ನಾನು ಯಾವುದಕ್ಕೂ ಬಾಲವಾಗಲ್ಲ, ಎಲ್ಲದಲ್ಲೂ ನಾನು ಶಿರಸ್ಸಾಗಿ ಇರ್ತೀನಿ. ಆಗ ನಿಮ್ಮ ಜೀವನದಲ್ಲಿ ಆ ಸ್ಟ್ರಾಟಜಿ ಮೈಂಡ್ ನಿನಗೆ ಬರೋದು ಯಾವಾಗ ಅಂದ್ರೆ, when you carry the covenant of God, when you abide in the covenant of God, when you walk with the covenant of God, when you mingle with the covenant of God, day and night, when you think about the ponder about the covenant of God, ರಾತ್ರಿ ಹಗಲು ಆ ಒಡಂಬಡಿಕೆ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ದೇವರ ಶಕ್ತಿ ನನ್ನೊಳಗೆ ಬಂದಿದೆ, ಅದು ಬರೋದಕ್ಕಿದೆ ಅಂತ ಯಾವಾಗ ನೀನು ನುಡಿಯಕ್ಕೆ ಆಗ್ತೀರಾ, ಅಲ್ಲಿಂದ ನಿಮ್ಮ ಜೀವನದ ಯಾತ್ರೆ ದೇವರು ಆರಂಭ ಮಾಡ್ತಾರೆ. ಚರ್ಚಿಗೆ ಬರ್ತೀನಿ ಬೇರೆ, ಒಂದು 4 ಚಪ್ಪಾಳೆ ತರ್ತೀನಿ, ಹಂಗಿರ್ತೀನಿ, ಹಿಂಗೆ ಕೂತ್ಕೊಳ್ತೀನಿ. ಆರಾಧನೆ ಆದಮೇಲೆ ಅಲ್ಲೊಂದು ತಟ್ಟೆ ಕೊಡ್ತಾರೆ, ಊಟ ಮಾಡಿಬಿಟ್ಟು ಇಷ್ಟೇ ಬೇದೆ ನಮ್ಮ ಜೀವನ ಬೇದೆ, ಒಳ್ಳೆ ಊಟ ಕೊಡ್ತಾರೆ, ವಾಕ್ಯ ಕೊಡ್ತಾರೆ ಬೇದೆ, ಟಾಟಾ ಬೇದೆ, ಹೋಗ್ಬಿಡ್ತೀನಿ. ಇದಲ್ಲ ಸಭೆ ಅನ್ನೋದು. ನೀನು ಇಲ್ಲಿ ಗ್ರೋ ಆಗಬೇಕು. ನೋಡಿ, ರೈತ ಬೀಜ ಬಿತ್ತಿದಷ್ಟೇ, ದಿಸ್ ಹ್ಯಾಸ್ ಕಮ್ ವಿತ್ ದ ಫ್ರೂಟ್. ಇದೊಂದು ಬೀಜ ಬಿತ್ತಿದಷ್ಟೇ, ಅವನು ಮರಿಯಾಗಿ ಬಿತ್ತ ಬೀಜ ಒಂದು 5-6 ತಿಂಗಳು ಆದಮೇಲೆ ದಿಸ್ ಹ್ಯಾಸ್ ಕಮ್ ವಿತ್ ದ ಫ್ರೂಟ್. ಇದೊಂದು ಫಲದೊಂದು ಹೊರಗಡೆ ಬಂದಿದೆ. ಸಭೆಯಲ್ಲಿ ನಿನಗೊಂದು ಬೀಜವಾಗಿ ಹಾಕಿದ್ದಾರೆ ಅಂಜಲಿ ಅವರೇ, ಯಶಸ್ವಿನೇ. ಗಾಡ್ ಹ್ಯಾಸ್ ಶೋ ಯು ಆಸ್ ಅ ಸೀಡ್ ಇನ್ ದಿಸ್ ಮಿನಿಸ್ಟ್ರಿ. ನೌ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಕೈಂಡ್ ಆಫ್ ಗ್ರೇಟ್ ಮೈಟಿ ಫ್ರೂಟ್ಸ್ ಆಫ್ ಗಾಡ್. ಜೈಲೊಳಗೆ ಹೋದ, ಗುಲಾಮನಾಗಿ ಹೋದ, ಆದರೆ ಜೈಲೊಳಗೆ ಹೋದ್ರೂ ಕೂಡ ಕೈದಿಯಾಗಿ ಹೋಗಲಿಲ್ಲ. ಕೈದಿಗಳ ಜೊತೆ ಇದ್ದ, ಆದರೆ ಕೈದಿಗಳಲ್ಲಿ ಒಬ್ಬನ ಆಗಲಿಲ್ಲ. ಕೈದಿಗಳ ಜೊತೆ ಇದ್ದ, ಕೈದಿಗಳು ಮಾಡತಕ್ಕಂಥ ದುರಾಭ್ಯಾಸ, 420 ಕೆಲಸ, ಫೋರ್ಜರಿ ಕೆಲಸ ಅವನು ಮಾಡಲಿಲ್ಲ. ಇವತ್ತು ಫೋರ್ಜರಿ ಕೆಲಸ, 420 ಕೆಲಸ ಮಾಡೋರೆಲ್ಲ ಹೊರಗಡೆ ಇದ್ದಾರೆ. ನಿಮ್ಮ ಮತ್ತೆ ಮನೆಗೆ ಹೋದ್ರೆ ಅವನ್ನೇ ನೋಡಕ್ಕೆ ಹೋಗ್ತೀರಾ. ಬಟ್ ಅವ್ರ ಹಂಗೆ ಆಗಬೇಡಿ, ಅವ್ರ ಜೊತೆ ನೀವು ಸ್ಪೆಷಲ್ ಆಗಿರಿ ಅಂತ ಹೇಳ್ತಾರೆ. ಅಯ್ಯೋ ಅವರೇ ಹಂಗೆ ಮಾಡ್ಬಿಟ್ರು ಬೇದೆ, ಅದಕ್ಕೆ ನನಗೆ ಮನಸ್ಸಿಗೆ ಬೇಜಾರಾಯ್ತು ಬೇದೆ. ಆ ಪಾಸ್ಟೇ ಕುಡಿದು ಬಿಟ್ರು ಬೇದೆ, ಅವರೇ ಕುಡಿದ್ಮೇಲೆ ನಾವೇನು ಕುಡಿದೇ ಇರೋಕ್ಕಾಗತ್ತಾ? ನಾನು 90 ಪೆಗ್ ಹಾಕೊಂಡ್ಬಿಟ್ಟೆ ಬೇದೆ. ನಿನಗೂ ಅವ್ನಿಗೇನು ವ್ಯತ್ಯಾಸ? ಕವನೆಂಟು ಮುರಿಯೋಕ್ಕೆ ಸೈತಾನ್ ಯಾವ ರೀತಿಯನ್ನ ಬರ್ತಾನೆ ಮಂಜು ಅವರೇ, ಜೋಸೆಫ್ ಅವರೇ, ಯಾವ ರೀತಿಯನ್ನು ಬರ್ತಾನೆ? ಈ ಹುಡುಗನ ಕವನೆಂಟು ಮುರಿಯೋಕ್ಕೆ ಒಂದು ಹೆಣ್ಣು ಬಂದ್ಲು, ವ್ಯಭಿಚಾರ ಮಾಡೋಕ್ಕೆ ಬಂದವಳು. ಅನುದಿನ ಇವಳನ್ನ ಮೋದಿಸಿದ್ಲು, ಬಾ ನೀನು ನನ್ನ ಜೊತೆ ಸಂಗಮ ಆಗು, ನಾನು ಈ ಮನೇಲಿರೋ ಆಸ್ತಿ ಎಲ್ಲ ನಿನ್ಗೆ ಬರ್ಕೊಟ್ಬಿಡ್ತೀನಿ. ಒಳ್ಳೆ ಐಡಿಯಾ, ಈಸಿಯಾಗಿ ಬರುತ್ತೆ, ಹುಡುಗಿನೂ ಬರುತ್ತೆ, ಆಸ್ತಿನೂ ಬರುತ್ತೆ, ಮನೇನೂ ಬರುತ್ತೆ. ಪೋಟಿ ಬಂದಿತ್ತು ಬಿಸಾಕ್ಬಿಡೋಣ.
ಒಳ್ಳೆ ಐಡಿಯಾ ಕೊಟ್ಲು. ಆ ಐಡಿಯಾನ ಕವನೆಂಟನ್ನು ಇವನು ಅದನ್ನು ಒಪ್ಕೊಳ್ಳಿಲ್ಲ. Amen. Hallelujah. ಒಪ್ಕೊಳ್ದೆ ಹೋಗಿ ಓಡೋಗಿದ್ದಕ್ಕೆ, ಆ ಬಟ್ಟೆ ಬಿಟ್ಟಿದ್ದಕ್ಕೆ, ಆ ಬಟ್ಟೆನೇ ಒಂದು ಅಲಿಗೇಷನ್ ಮಾಡಿ ಅದನ್ನು ಸಾಕ್ಷ್ಯಾಗಿಟ್ಟು ನನ್ನ ಮಾನಭಂಗ ಮಾಡೋಕ್ಕೆ ಬಂದ ಅಂತೇಳಿ ಪೊಲೀಸ್ಗೆ ಅವಳು ಕಂಪ್ಲೇಂಟ್ ಕೊಟ್ಟು ಆ ಪೋಟಿಪನ್ ಜೊತೆ ಸೇರ್ಕೊಂಡು ತೊಗೊಂಡೋಗಿ ಅವನ ಸೆರೆಮನೆಗೆ ಎಸ್ತು ಬಿಡ್ತಾರೆ. ಅಲ್ಲಿ ಎಸ್ದ ಮೇಲೆ ಅವನ ಎಂಡ್ ಅಲ್ಲೇ ಮುಗೀತು ಅಂತ ಅವ್ನು ತಿಳ್ಕೊಳ್ತಾನೆ. ಬಟ್ ದಟ್ ವಾಸ್ ನಾಟ್ ದ ಎಂಡ್. ಅವನೇ ಸೆರೆಮನೆಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ಲಾರ್ಡ್, ನಾನು ಒಡಂಬಡಿಕೆಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆಪ್ಪ, ಇದು ಎಷ್ಟು ದೊಡ್ಡ ಅಲಿಗೇಷನ್ ಬಂದ್ಬಿಡ್ತಲ್ಲಪ್ಪ, ಗೊತ್ತಿರೋರೇ ನನ್ನ ಮೇಲೆ ಹೀನಮಾನ ಮಾಡಿ ಮಾತಾಡ್ಬಿಟ್ರಲ್ಲಪ್ಪ, ಇನ್ನು ನಾನು ಯಾರಿಗಾಗಿ ಜೀವಿಸ್ಬೇಕು? ನನ್ನ ಮಗಳೇ ಹಿಂಗೆ ಅಂದ್ಬಿಟ್ಲು, ನನ್ನ ತಂದೆ ಹಿಂಗೆ ಅಂದ್ಬಿಟ್ರು, ನನ್ನ ಹೆಂಡತಿ ಹಿಂಗೆ ಅಂದ್ಬಿಟ್ಲಪ್ಪ, ತಾಳಿ ಹಾಕಿದ್ದ ನನ್ನ ಹೆಂಡತಿನೇ ಹಿಂಗೆ ಅಂದ್ಬಿಟ್ಲಲ್ಲ, ಇನ್ನು ನಾನು ಯಾರಿಗಾಗಿ ಜೀವನ ಮಾಡ್ಲಪ್ಪ? ಆ ರೀತಿ ಕಂಗಾಲಾಗಿ ನೀವು ಹೋಗಿದ್ದೀರಾ? ಅಪ್ಪ ಈ ಸರ ಮೇಲೆ ಬಂದು ಮಾತಾಡ್ತಾರೆ, ಯೋಸೆಫೇ ಮೈ ಸನ್, ಹವಯ್ಯು ನೀನೇನು ಜಾಲಿಯಾಗಿದೆಯಾ ದೇವ್ರೆ? ನಾನು ನೋಡಿದ್ರೆ ಸರ ಮೇಲೆ ಇದ್ದೀನಿ. ಅಪ್ಪ ಹೇಳ್ತಾರೆ, ನಾನು ಜಾಲಿಯಾಗಿ ಅಲ್ಲಿಲ್ಲ ಕಣೋ, ಜಾಲಿಯಾಗಿ ನಿನ್ನ ಜೊತೆ ಇದ್ದೀನಿ ನಾನು. Hallelujah. ಜಾಲಿಯಾಗಿ ನಿನ್ನ ಜೊತೆ ದೇವ್ರು ವಾಕ್ಯ ಹೇಳುತ್ತೆ. ಯೋಸೆಫ್ ಹೋದ ಎಲ್ಲ ಕಡೆಗಳಲ್ಲಿ ದೇವರು ಯೋಸೆಫನ ಸಂಗಡ ಇದ್ದರು. ನಿಮಗೆ ಯಾವಾಗ ಅರಿವು ಆಗುತ್ತಂದ್ರೆ ನೋಡಿ, ಇವತ್ತು ದಿವ್ಯ ಅವರು ಮಾತಾಡಿದ್ರು, ಅರಿವು ಬಗ್ಗೆ ಮಾತಾಡಿದ್ರು, ದ ನಾಲೆಡ್ಜ್ ಆಫ್ ಗಾಡ್. ಹೌ ಯು ಗೋನ್ ಇನ್ ದ ನಾಲೆಡ್ಜ್ ಆಫ್ ಗಾಡ್? ವೆನ್ ಯು ಅಲೌ ದ ಸ್ಪಿರಿಟ್ ಆಫ್ ಗಾಡ್, ವೆನ್ ಯು ಅಲೌ ದ ಕವನೆಂಟ್, ವೆನ್ ಯು ಅಬೈಡ್ ಇನ್ ಕವನೆಂಟ್, ಡೇ ಬೈ ಡೇ ಗಾಡ್ ವಿಲ್ ಗಿವ್ ಯು ದ ನಾಲೆಡ್ಜ್ ಆಫ್ ಗಾಡ್ ಫಾರ್ ಯು. ನಿನಗೆ ಅರಿವನ್ನು ಕೊಡ್ತಾರೆ. ಆ ಅರಿವು ಏನು ಮುಟ್ಸೋದು ಗೊತ್ತಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನನ್ನ ಪಕ್ಕ ದೇವರಿದ್ದಾರೆ. ಯಾರು ಕೈ ಬಿಟ್ಟರು ಕೂಡ ಅಪ್ಪನ ಜೊತೆ ಇದ್ದಾರೆ. ಸಮಾಜನೇ ಕೈ ಬಿಟ್ಟರು ಹೋದ್ರು ಕೂಡ, Hallelujah. ಸಮಾಜ ಧಿಕ್ಕರಿಸಿ ಹೋದ್ರು ಕೂಡ Amen. ಈ ಯೇಸಪ್ಪ ನನ್ನ ಜೊತೆ ಇದ್ದಾರೆ. ಯಾಕಂದ್ರೆ ಈ ಒಡಂಬಡಿಕೆ ಒಳಗೆ ಎಲ್ಲಿವರೆಗೆ ನಾನು ಬಂದಿದ್ದೀನಿ ಅಲ್ಲಿವರೆಗೆ ದೇವರು ನನ್ನ ಜೊತೆ ಬಂದು ಆಶೀರ್ವಾದ ಮಾಡೋಗೆ ಅದ್ಭುತ ಮಾಡಿ ಅವ್ರ ಕೆಲಸವನ್ನ ನನಗಾಗಿ ಮಾಡಿ ಕೊಡ್ತಾರೆ. ಅದ್ಭುತವಾಗುತ್ತೆ. ಚಪ್ಪಾಳೆ ಬರಲಿ. ಬಲವನ್ನು ಕೊಡುವ ರಕ್ತ ಜಯ, ಬಲವನ್ನು ಕೊಡುವ ರಕ್ತ ಜಯ, ಬಲಹೀನನಿಗೆ ಸ್ವರಕ್ತ ಜಯ, ಬಲವನ್ನು ಕೊಡುವ ರಕ್ತ ಜಯ, ಆಡಿ ಜೋರಾಗಿ, ಬಲಹೀನನಿಗೆ ಸ್ವರಕ್ತ ಜಯ, ಸಮಾಧಾನ ಕೊಡುವ ರಕ್ತ ಜಯ, ಸಮಾಧಾನ ಕೊಡುವ ರಕ್ತ ಜಯ, ಪರಿಶುದ್ಧ ಮಾಡುವ ರಕ್ತ ಜಯ, ಪರಿಶುದ್ಧ ಮಾಡುವ ರಕ್ತ ಜಯ, ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ, ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ಒಡಂಬಡಿಕೆ ಒಳಗೆ ನೀವು ಬಂದಿದ ತಕ್ಷಣ ಯು ಆರ್ ಅಂಡರ್ ಸೇಫ್. Psalm 90 verse 1, ಪರಮಾತ್ಮನ ಮೊರೆ ಹೊಕ್ಕಿರೋ ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುತ್ತಾನೆ. ಅಷ್ಟೇ ಮುಗೀತು. ಇನ್ನಲ್ಲಿ ದೇವರು ಅಪ್ಪ ಪೆನ್ಸ್ ಹಾಕ್ಬಿಡ್ತಾರೆ. He who dwells in the secret place of the Most High shall abide under the shadow of the Almighty. ಅವಳಗೆ ಬಂದ್ಬಿಟ್ರಿ, ಒಡಂಬಡಿಕೆ ಆಗೋಯ್ತು. ಇನ್ನು ಈ ಕಡೆ ಆಗಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಇನ್ನು ತಿರ್ಗೋದಿಲ್ಲ. 24 ಗಂಟೆ ನೀವು ದೇವ್ರ ಬಗ್ಗೆ ಯೋಚನೆ ಮಾಡ್ಬಿಡ್ತೀರ. ಬಿಕಾಸ್ ಯು ಆರ್ ಅಂಡರ್ ಕವನೆಂಟ್. ಬಟ್ಟಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯನ್ನು ದೇವರು ಬಡವರಿಗೆ ಕಡವರ ಮೇಲೆ ಕರುಣೆ ತೋರಿಸೋನಿಗೆ ಎಲ್ಲ ಪಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಆಶೀರ್ವಾದ ನಿಮಗೆ ಬರುತ್ತೆ. ಪುತ್ರಗಳಿಂದ ಬರೋ ಆಸ್ತಿ, ದುಷ್ಟನ ಆಸ್ತಿ ದೇವರು ನೀತಿವಂತರಿಗೆ ಸ್ಟೋರ್ ಮಾಡಿ ಇಡ್ತೀನಿ ಅಂತ ಹೇಳ್ತಾರೆ. ಆ ಆಸ್ತಿ ನಿಮಗಾಗಿ ಇಟ್ಟಿದ್ದಾರೆ. ಎಲ್ಲೋ ನಿಮ್ಮ ಆಸ್ತಿ ಬರುತ್ತೆ. ಅದು ಬರೋವರೆಗೂ ವೆಯ್ಟ್ ಮಾಡಬೇಕು. ಸರೆ ಮನೇಲಿ ಬಂದು ಮಾತಾಡ್ತಾರೆ, ಪುನೀತ್ ಏಸಪ್ಪ ಏನು ಮಾತಾಡ್ತಾರೆ, ಮಗ ಚೆನ್ನಾಗಿದೆಯಾ? ಐ ಆಮ್ ಆಲ್ ರೈಟ್ ಲಾರ್ಡ್. ಏನು ಟೆನ್ಷನ್ ಆಗಿ? ಇಲ್ಲಪ್ಪ, ನೀನು ನನ್ನ ಜೊತೆ ಇದೆಯಲ್ಲಪ್ಪ. ಅಣ್ಣ ಎಲ್ಲ ಬಿಟ್ಟಿದೆಯಲ್ಲ? ಇಲ್ಲ ದೇವ್ರೆ, ಅಣ್ಣ ಬಿಟ್ಟಿದ್ರೇನು, ನಮ್ಮ ಅಪ್ಪನೇ ಬಿಟ್ಟಿದ್ರೇನು, ನೀನು ನನ್ನ ಜೊತೆ ಇದೆಯಲ್ಲಪ್ಪ. ಇವ್ನು ಹಿಂಗೆ ಖುಷಿಯಾಗಿರೋದು ನೋಡಿ ಆ ಸೆರೆಮನೆ ಯಜಮಾನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲ ಗೊಳೋ ಅಂತ ಅಳ್ತಾವ್ರೆ. ಇವನು ಮತ್ತೆ ಚಿಗುರ್ಕೊಂಡವನಲ್ಲ, ಚಿಗುರ್ತಾರೆ ಹಿಂಗೆ ಒಲಿವ ಕಂಗಳಾಗಿ ಚಿಗುರ್ತಾವನಲ್ಲ. ಅವನ ಹತ್ರ ಬಂದು ಕೇಳ್ತಾರೆ, ಏನು ಇಷ್ಟು ಚಿಗುರ್ಕೊಂಡಿದ್ಯಾ ನೀನು? ಸರ್ ನಂದೇನು ನನ್ನ ಜೊತೆ ಇದ್ದಾರೆ ಸರ್. ಅವನ ಅವ್ರ ಹತ್ರ ಮಾತಾಡ್ತಿದ್ದಂಗೆ ಯೋಸೆಫ್ ಕಣ್ಣುಗಳಿಂದ ಒಂದು ಪವರ್ ಹೋಗ್ಬಿಡುತ್ತೆ ನೋಡಿ. ಹೋಗಿದ್ದೆ
ಸೆರೆ ಯಜಮಾನ ಎಲ್ಲ ಕೆಲಸ ಬೀಗದ ಕೆಲ ಇವನ್ ಕೇಳಿ ಕೊಟ್ಬಿಡ್ತಾನೆ. ಪೋಟಿ ಬರೋ ಇವನ್ ಕೇಳಿ ಕೊಟ್ಬಿಟ್ಟ. ಸೆರೆ ಯಜಮಾನನು ಇವನು ಹೋಗೋ ಕಡೆಲ್ಲ ಅಟ್ರಾಕ್ಷನ್, ಇವನು ಅಟ್ರಾಕ್ಷನ್ ಪೀಸ್. ವಾವ್ ಅಲ್ವಾ? ನೀವು ಹೋಗೋ ಕಡೆ ಅಟ್ರಾಕ್ಷನ್ ಮಾಡಬೇಕು ಕಿಶೋರ್, ಜಯಣ್ಣ. ನೀವು ನೋಡಿ ಅಪ್ಪ ಬದ್ದ ಆ ಕಡೆ ಹೋಗ್ಬಿಡಪ್ಪ, ಹಂಗೆ ಆಗ್ಬಾರ್ದು. ಬಾ ಬಾ ಬಾ, ಅಟ್ರಾಕ್ಟ್ ಆಗಬೇಕು. ನೀವು ಬರ್ತಾ ಇದ್ದಂಗೆ ಏಸಪ್ಪಗೆ ಅಟ್ರಾಕ್ಷನ್ ಇತ್ತು ನೋಡಿ, ಯಾಕಂದರೆ ಅವ್ರು ದೇವರೊಂದಿಗೆ ಒಡಂಬಡಿಕೆ ಆಗಿದ್ದರು. ಯೋಸೆಫ್ ಅಟ್ರಾಕ್ಷನ್ ಇದ್ದ, ಯಾಕಂದರೆ ಅವ್ರು ದೇವರೊಂದಿಗೆ ಒಡಂಬಡಿಕೆ ಆಗಿದ್ದ. ನನ್ನ ಪ್ರಿಯ ಮಕ್ಕಳೇ, ಆ ಇಡೀ ದೇಶದ ಆಸ್ತಿಯನ್ನು ದೇವರೊಂದು ಕೇಳಿ ತಂದು ಕೊಡ್ತಾರೆ. ಅದಕ್ಕೆ ನಿಮ್ಮ ಜೊತೆ ದೇವರು ಮಾಡಿರೋಂಥ ಒಡಂಬಡಿಕೆ ಅದು ಸಾಧಾರಣವಾದ ಒಡಂಬಡಿಕೆ ಅಲ್ಲ, ಅದು ಸಾಧಾರಣ ಒಡಂಬಡಿಕೆ ಅಲ್ಲ. ಒಂದು ಅರಸನ ಮದುವೆ ಆದ ಹೆಂಡತಿ ಶಪಿಸ್ಕೊಂಡಿದ್ರೆ ಅರಸ ಬಂದು, ಯಾಕೆ ನೀನು ಟೆನ್ಷನ್ ಆಗಿದೆಯಾ? ನಂಗೆ ಆಗಲ್ಲ ಆಯ್ತು, ನೀ ಏನು ವರಿ ಮಾಡ್ತೀವಿ, ಇಡೀ ರಾಜ್ಯನೇ ನಿಂದೆ ಕಣೆ ಅಂತ ಹೇಳ್ತಾನೆ. ನಂದೇ ಆದರೂ ಕೂಡ ಏನು ಪ್ರಯೋಜನ, ನನಗೆ ತಲೆ ಭಾರ ಐತೆ, ಹೆದರಬೇಡ ಬಾ, ನಾನು ಪ್ರಾರ್ಥನೆ ಮಾಡ್ತೀನಿ. ಅರಸ ಪ್ರೇ ಮಾಡ್ತಾನೆ. ಎಲ್ಲ ಅವಳ ಕೈಲಿದೆ ಆಸ್ತಿ. ಅವಳು ಒಂದು ಸೈನ್ ಹಾಕಿದ್ರೆ ಸಾಕು, ಅರಸನೇ ಓಡಿಸ್ಬಿಡ್ಬೋದು, ಅಷ್ಟು ಪವರ್ ಬಂದ್ಬಿಡುತ್ತೆ, ಪವರ್ ಆಫ್ ಅಟಾರ್ನಿ. ಅದಕ್ಕೆ ದೇವ್ರು ನಿಮ್ಗೆ ಕೊಟ್ಟಂಥ ಅಧಿಕಾರ ಅನ್ನೋದು ಆ ಒಡಂಬಡಿಕೆ ಮೂಲಕ ಆರಂಭ ಆಗತ್ತೆ. ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತೀನಂದ್ರೆ, ನಿನ್ನಲ್ಲಿ ಆ ಒಡಂಬಡಿಕೆ ಸ್ಥಾಪನೆ ಆಗಬೇಕು. ಅಪ್ಪ ಇದ್ದಾಗೆ ಮಗ ಇರಲಿಲ್ಲ. ಅಪ್ಪ ಅಬ್ರಾಮ್ ಚೆನ್ನಾಗಿ ದೇವರೊಂದಿಗೆ ಒಡಂಬಡಿಕೆ ನಡೆದ. ಅದಕ್ಕೆ ದೇವ್ರ 3ನೇ ವಾಕ್ಯದಲ್ಲಿ ಹೇಳುತ್ತೆ, 26:3 ನಿನ್ನ ತಂದೆ, 4ನೇ ವಾಕ್ಯದಲ್ಲಿ ಹೇಳುತ್ತೆ, ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಒಡಂಬಡಿಕೆನ ನೆರವೇರಿಸ್ತಾ ಇದ್ದೇನೆ. ಸೊ ಒಡಂಬಡಿಕೆ ವೆನ್ ದ covenant will come activation, when it will come enforcement. The enforcement will come when you abide and obey. Obedience is the master key. ದೇವ್ರಿಗೆ ವಿಧೇಯತೆ ಆಗಬೇಕು, ದೇವ್ರನ್ನ ಸನ್ಮಾನ ಮಾಡಬೇಕು, ದೇವ್ರ ಜೊತೆ ನೀನು ನಡಿಬೇಕು. ಇದನ್ನು ನೀವು ಮಾಡಬೇಕಾದ್ರೆ ಹಣಕ್ಕೋಸ್ಕರ ನೀವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ದೇವರು ಯೋಸೆಫ್ಗೆ ಹೇಳ್ತಾರೆ, ಹೆದರಬೇಡ, ಸ್ವಲ್ಪ ದಿನ ವೆಯ್ಟ್ ಮಾಡು, ನೀನು ಬಿತ್ತಿದ ಬೀಜ ರೆಡಿ ಮಾಡ್ತಾ ಇದ್ದೀನಿ ನಾನು. ದೇವ್ರು ಅವನಿಗೆ ಅರಮನೆ ರೆಡಿ ಮಾಡ್ತಾ ಇದ್ರು. ಗಾಡ್ ವಾಸ್ ಪ್ರಿಪೇರಿಂಗ್ ಎ ಥ್ರೋನ್ ಫಾರ್ ಹಿಮ್. ಅವನಿಗೊಂದು ಸಿಂಹಾಸನ ದೇ ರೆಡಿ ಮಾಡ್ತಾ ಇದ್ರು. ಇವನು ಕಷ್ಟಪಟ್ಟಿದ್ದು ಬರೀ 11 ವರ್ಷ, ಆದರೆ ಅವ್ನು ಸಿಂಹಾಸನ ಕೊಡೋದು 80 ವರ್ಷ. 1:10. 80 ವರ್ಷ ಆ ಅರಮನೆ ಕೂತ್ಕೊಂಡು ಅರಸನಾಗ ಅವನು ಜೀವನ ಮಾಡ್ತಾನೆ. ನೋಡಿದ್ರ ಇಲ್ಲಿ ದೇವರು ಈಸಾಕ್ ಹತ್ರ ಮಾತಾಡ್ತಾರೆ. ಬರಗಾಲ ಬಂತು ಅಂದ ತಕ್ಷಣ ಸೈತಾನ್ ಬಂದು ಏನು ಮಾಡ್ಬಿಟ್ಟ ಅವನಿಗೆ, ನೋಡ್ದ ನಿಮ್ಮ ಅಪ್ಪ ಸತ್ತೋದ್ರು, ಈ ಬರಗಾಲ ಬಂತು ನೋಡಿ, ಇಡೀ ಊರೇ ಶಿಫ್ಟ್ ಆಗ್ತಾ ಇದೆ, ನೀನು ಊರು ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ದೇವರು ಅದೇ ರಾತ್ರಿ ಇವನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತಾನೆ. ಹೊರಡಬೇಕಾದ್ರೆ ಇನ್ನೇನು ಮಲಗಬೇಕು, ಏಸಪ್ಪ ಬಂದು ನಿಂತ್ಕೊಳ್ತಾರೆ. ಮಗ ಏನು ಸೂಟ್ ಕೇಸ್ ಎಲ್ಲ ರೆಡಿ ಇದೆ? ಅದೇ ಅಪ್ಪ ಎಲ್ಲ ಊರೆಲ್ಲ ಬಿಟ್ಟು ಖಾಲಿ ಮಾಡಿ ಹೋಯ್ತಾ ಇದ್ದಾರಪ್ಪ, ಅದಕ್ಕೆ ನಾನು ಹೋಯ್ತಾ ಇದ್ದೀನಿ. ಊರು ಜನ ಹೋದಂಗೆ ನೀನು ಊರ ಥರ ಹೋಗ್ಬೇಡ, ನೀನು ವ್ಯತ್ಯಾಸ ಇರಬೇಕು ಮಗ. ನಿನ್ನ ಜನಕ್ಕೂ ನನ್ನ ಜನಕ್ಕೂ ನಾನು ವ್ಯತ್ಯಾಸ ಮಾಡಿದ್ದೀನಿ ಅಂತ ಅಪ್ಪ ಹೇಳ್ತಾರೆ. ನೀನು ವ್ಯತ್ಯಾಸವಾದವನು. ಯಾಕೆ? ನಿಮ್ಮಪ್ಪ ಹಾಕಿದ ಕವನೆಂಟ್ ದಾರಿ ಮರ್ತು ಬಿಟ್ಟ? ನಿಮ್ಮಪ್ಪ ಮತ್ತೆ ಜೊತೆ ಮಾಡಿದ, ನಾನು ನಿನ್ನ ಜೊತೆ ಮಾಡಿದ ಒಡಂಬಡಿಕೆ ಮರ್ತು ಬಿಟ್ಟ? ಅವನಿಗೆ ರಿವೋಕ್ ಮಾಡ್ತಾರೆ ದೇವರು, ಅವನಿಗೆ ಮತ್ತೆ ಮರುಕಳಿಸ್ತಾರೆ. ಜ್ಞಾಪನ ಮಾಡ್ಕೋ, ನಿಮ್ಮ ಅಪ್ಪನ ನಾನು ಹೆಂಗೆ ಬ್ಲೆಸ್ ಮಾಡಿದೀನಿ. 4ನೇ ವಾಕ್ಯ ಹೇಳುತ್ತೆ, ನಿನ್ನ ಹೇಳಿ ಓದಿ ಮಾತು, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ. ನಾನು ಮಾಡಿದ ಪ್ರಮಾಣ, ಈ ಪ್ರಮಾಣ ಅನ್ನೋದು ಒಡಂಬಡಿಕೆ. ಇಂಗ್ಲಿಷ್ ಅಲ್ಲದೆ ವಾಟ್ ಎವರ್ ದ ಕವನೆಂಟ್ ಐ ಮೇಡ್ ವಿತ್ ಏಬ್ರಹಾಮ್ ಐ ಫುಲ್ಫಿಲ್ ದಟ್ ಒನ್. ನೆರವೇರಿಸ್ಬಿಟ್ಟೆ. ಜಿಂದಗಿವರೆಗೆ ಅವನು ಖುಷಿಯಾಗಿದ್ದ, ಒಂದು ದಿನ ಕೊರತೆ ಇರಲಿಲ್ಲ. ಆ ಒಂದು ಸಾಕ್ಷಿ ಏಸಪ್ಪ ಹೊಸ ಒಡಂಬಡಿಕೆಯಲ್ಲಿ ಯೆಹೂದ ಮಕ್ಕಳ ಜೊತೆ ಹೇಳ್ತಾರೆ, ನಿಮ್ಮ ಅಪ್ಪ ಅಬ್ರಾಮ್ ಅಂತ ಹೇಳ್ತೀರಾ, ನಿಮ್ಮ ಅಪ್ಪ ಅಬ್ರಾಮ್ ಈ ಥರ ಇರಲಿಲ್ಲ ಕಣೋ, ನಿಮ್ಮ ಅಪ್ಪ ಅಬ್ರಾಮ್ ನನ್ನ ದಿನಗಳನ್ನ ನೋಡೋಕೆ ಇಷ್ಟಪಟ್ಟ. ಅಯ್ಯ ನಿನಗೆ ಇನ್ನು 30 ವಯಸ್ಸಾಗಿಲ್ಲ, ನಮ್ಮ ಅಪ್ಪ ಅಬ್ರಾಮ್ ನೀವು ಗೊತ್ತಾ ನಿನಗೆ? ಅಬ್ರಾಮ್ ನನ್ನ ನೋಡಿದ್ದಾನೆ ಕಣೋ ಅಂತ ಹೇಳ್ತಾರೆ. ನಿನಗೆ 33 ವಯಸ್ಸಾಗಿಲ್ಲ, ಅಬ್ರಾಮ್ ಕಾಲದಲ್ಲಿ ಇದ್ದ ಅಂತ ಜನ ಕೇಳ್ತಾರೆ. ಅವಾಗ ಅಪ್ಪ ಏಸಪ್ಪ ಹೇಳ್ತಾರೆ, ಅಬ್ರಾಮನು ನನ್ನ ದಿನಗಳನ್ನ ನೋಡೋಕ್ಕೆ ಇಷ್ಟಪಟ್ಟ, ನನ್ನ ದಿನಗಳನ್ನ ಕಂಡು ಸಂತೋಷಪಟ್ಟ. He was long to see my presence and he saw and he enjoyed. ಆ ದಿನಗಳನ್ನ ಕಾಣಕ್ಕೆ ಇಷ್ಟಪಟ್ಟ. ಅವರೆಲ್ಲ ಕಲ್ಲೆತ್ಕೊಂಡ್ಬಿಡ್ತಾರೆ, ಅಬ್ರಾಮಿನ ದಿನ ನೋಡೋಕೆ ಬಂದ. ನೋಡಿ, ಇವರು ಸೆಗಣಿ ತರೊಳಗೆ ಹೋಗ್ಲಿಲ್ಲ. ಯಾಕೆ? ಒಡಂಬಡಿಕೆ ಇಲ್ಲ.
ಬರೀ ಅಬ್ರಾಮ್ ನಮ್ಮ ತಂದೆ ಅಂತಾನೆ ಇದ್ದಾರೆ ಇವತ್ತು. ಎಷ್ಟೋ ಜನ ಹಂಗೆ ಇದ್ದಾರೆ. ಅಯ್ಯೋ ನಮ್ಮ ದೊಡ್ಡ ಸಭೆ, ಈ ಸಭೆ ಒಳಗೆ ಏನಿರಲ್ಲ ಅವ್ರಿಗೆ ಬದನೆಕಾಯಲ್ಲಿ, ಅಲ್ಲಿ ಏನಿರಲ್ಲ, ಅಲ್ಲಿ ಕಾಂಪೌಂಡ್ ಸುಣ್ಣ ಹೊಡಿಯೋಕ್ಕಾಗಲ್ಲ ಇವ್ರ ಕೈಲಿ. ಅಲ್ಲಿ ಗುಂಪಲ್ಲಿ ಗೋವಿಂದ ಹಂಗೆ ನಿಂತಿರ್ತಾರೆ, ನಾನು ಈ ಸಭೆಯಲ್ಲಿ ಇದ್ದೀನಿ. ನೀನು ಆ ಸಭೆಯಲ್ಲಿ ಇರೋದು ಮುಖ್ಯ ಅಲ್ಲ, ನಿನ್ ದೇವ್ರ ಜೊತೆ ಇರೋದು ತುಂಬಾ ಮುಖ್ಯ. ದೇವ್ರ ವಾಕ್ಯಕ್ಕಾಗಿರೋದು ತುಂಬಾ ಮುಖ್ಯ. ದೇವ್ರ ಚಿತ್ತದಲ್ಲಿ ಬರೋದು ತುಂಬಾ ಮುಖ್ಯ. ದೇವ್ರ ಚಿತ್ತಕ್ಕಾಗಿ ಹೋಗೋದು ಮುಖ್ಯ. ದೇವರ ಚಿತ್ತವನ್ನು ನೆರವೇರಿಸಕ್ಕಾಗಿ ಯಾವಾಗ ನೀನು ಮುಂದೆ ಬರ್ತೀಯಾ, God will open supernatural door for you people of God. ದೇವರ ಅದ್ಭುತವಾದ ಕಾರ್ಯಗಳನ್ನ ನಿಮಗಾಗಿ ಅವರು ತೆರೆಯಕ್ಕೆ, ಅವ್ರ ಆಶೀರ್ವಾದ ಪಡಕ್ಕೆ ಅವ್ರು ಇಷ್ಟಪಡ್ತಾರೆ. ಅವ್ರ ಕೈ ಇಟ್ಟು ಮಾಡೋ ಕೆಲಸಗಳಲ್ಲಿ ನಿನ್ನ ಹಾಗೆ ಎಲ್ಲ ಕಾರ್ಯಗಳನ್ನ ಅವ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಅಬ್ರಾಹ್ಮನ ದಿನಗಳನ್ನ ನೋಡಕ್ಕೆ ಇಷ್ಟಪಟ್ಟ, ನನ್ನ ದಿನಗಳ ಕಂಡು ಸಂತೋಷ ಪಟ್ಟ. ಅದಕ್ಕೆ ಇಲ್ಲಿ ಕೇಳುತ್ತೆ, ಏಸಪ್ಪ ಇವಾಗ ಅಬ್ರಾಮ್ ಸತ್ತೋಗಿದ್ದಾರೆ, ಮಗನ ಹತ್ರ ಮಾತಾಡ್ತಾರೆ. ದ ಲಾರ್ಡ್ ಇಸ್ ಸ್ಪೀಕಿಂಗ್ ಅಬೌಟ್ ಹಿಸ್ ಫಾದರ್ ಹೇಬ್ರಾಮ್. ಫಾದರ್ ಹೆಂಗಿದ್ರು ಅಂತ ಮಗನ್ ಗೊತ್ತಿಲ್ಲ. ಅದು ಅಪ್ಪ ಇಲ್ಲಿ ಹೇಳ್ತಾರೆ, ಅಬ್ರಾಮನು ದೇವರು ಕೇಳ್ತಾರೆ, ನಿನ್ನ ದೇಶದ ಅಪ್ಪ ದೇವರು ದರ್ಶನ ಕೊಟ್ಟು ಹೇಳ್ತಾರೆ 4ನೇ ವಾಕ್ಯದಲ್ಲಿ, ನಿನ್ನ ತಂದೆಯಾದ ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ಮಾತನ್ನು ಕೇಳಿ ಹೇಳಿದಂತೆ ಮಾಡಿ ಕೈಗೊಂಡು ನಡೆದ. ಅಪ್ಪನ ವಿಷಯದಲ್ಲಿ ದೇವ್ರು ಸಾಕ್ಷಿ ಕೊಡ್ತಾರೆ. ಅಲ್ಲಿ ಬಂದು ಆಗೇನರ್ಥ, ದೂರದ ಬೆಟ್ಟ ನುಣ್ಣಗಿದೆ ಅಂತ ನೋಡಿ ಓಡಬೇಡ ಕಣ, ಅಲ್ಲಿ ಹೋಗ್ಬೇಡ ದೇಶಕ್ಕೆ, ನಾನು ಇಲ್ಲೇ ಇದ್ದೀನಿ. ಯಾಕಂದ್ರೆ ಯು ಆರ್ ಕ್ಯಾರಿಂಗ್ ದ ಕವನೆಂಟ್ ಆಫ್ ಗಾಡ್. ವೇರ್ ಎವರ್ ಯು ಆರ್, ದ ಕವನೆಂಟ್ ವಿಲ್ ಗೆಟ್ ಯು ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಫಾರ್ ಯು. ನೀನಿರೋ ಕಡೆ ಆಶೀರ್ವಾದ ಬಂದು ಸುರಿಯತ್ತೆ ಕಣ, ಹೋಗ್ಬೇಡ ನೀನು. ಇಡೀ ಊರೇ ಖಾಲಿಯಾಗೋಯ್ತು. ಯಾವಾಗ ದೇವರು ಅದನ್ನು ರಿವೋಕ್ ಮಾಡ್ಬಿಟ್ರು, ಈಸಾಕೋಗೊಂದು ಎನ್ಕೌಂಟರ್ ಆಗೋಯ್ತು. ಅಯ್ಯೋಯ್ಯೋ, ನಮ್ಮ ಅಪ್ಪನ ಬಗ್ಗೆ ಅಪ್ಪ ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ, ನಮ್ಮ ತಂದೆ ಹಿಂಗೆಲ್ಲ ನಡ್ಕೊಂಡ್ರಂತಲ್ಲ, ನನ್ನ ಮಾತನ್ನು ಕೇಳಿ ನನ್ನ ಮಾತನ್ನು ಕೇಳಿ ನನ್ನ ಆಜ್ಞೆಗಳನ್ನೆಲ್ಲ ಅವ್ರ ಕೈಗೊಂಡು ನಡೆದಿಂದ ಆ ಕವನ ನೆರವೇರಿಸ್ತ ಅಂತ ಹೇಳ್ತಾರೆ. ಆಗ ನಾನು ಮಾಡ್ತೀನಿ. ಆಗ ಏನು ಮಾಡ್ಬೇಕು ನೀನು, ನನ್ನ ಸನ್ಮಾನ ಮಾಡು ಅಂತಾರೆ. ಚಶಂಬರವರೇ, ಆ ಸನ್ಮಾನ ಮಾಡು ಅಂತ ತಕ್ಷಣ ಅಲ್ಲಿ ವಾಕ್ಯ ಬರೆದಿಲ್ಲ, ಬಟ್ ನಾನು ವಿಷನಲ್ಲಿ ನೋಡ್ತೀನಿ, ಅವನ ದೇವ್ರ ಸನ್ಮಾನ ಮಾಡ್ತಾನೆ. ಹೇಗೆ ದೇವ್ರ ಸನ್ನಿಧಾನದಲ್ಲಿ ಬಂದು 101 ಕುರಿಗಳು 201 ಕುರಿಗಳನ್ನ ತಂದು, ಹೇಗೆ ಆಬೇಲು ಮತ್ತು ಕಾಯಿನ ತಂದು ಕಾಣಿಕೆ ಕೊಟ್ಟರು. ಆ ಕಾಣಿಕೆ ಅಂತ ಹೇಳ್ತಾರಲ್ಲ ನೋಡಿ, ಆರಂಭದಲ್ಲೇ ಆದಿಕಾಂಡದಲ್ಲೇ ಆ ಕಾಣಿಕೆ ಬಗ್ಗೆ ಮಾತಾಡುತ್ತೆ ಅಲ್ವಾ. ಅವಾಗ ನೋಟ್ ಇರಲಿಲ್ಲ, ಗಾಂಧೀಜಿ ನೋಟ್ ಇರಲಿಲ್ಲ, ಕೆನಡಿ ನೋಟ್ ಇರಲಿಲ್ಲ, ಟ್ರಂಪ್ ನೋಟ್ ಇರಲಿಲ್ಲ. ಅವಾಗ ಇದ್ದಿದ್ದೆಲ್ಲ ನೋಟೆಲ್ಲ ಏನು, ದ ಮನಿ ವಾಸ್ ಇನ್ ಮೋಡ್ ಆಫ್ ಥಿಂಗ್ಸ್ ಅಲ್ವಾ. ನೌ ಇಟ್ ಹಸ್ ಕಮ್ ಇನ್ ಕರೆನ್ಸಿ ಅಲ್ವಾ. ಆ ಎಕ್ಸ್ಚೇಂಜ್ ಅಲ್ಲಿ ದೇವರು ಅವ್ನು ಹೇಳ್ತಾರೆ, ಕಾಣಿಕೆ ತಗೊಂಬ ಅಂತ ಹೇಳಿ. ಯಾಕೆ, ದ ಕಾಣಿಕೆ ಅನ್ನೋದು ನಿನ್ನ ಹೃದಯ ಯಾವ ಥರ ಇದೆ ಅಂತ ದೇವ್ರು ಟೆಸ್ಟ್ ಮಾಡಿ ನೋಡ್ತಾರೆ. ಆ ಕಾಣಿಕೆ ತಗೊಂಬಂತ ನೋಡಿ, ಆ ಸಮಯ ಕಾಣಿಕೆ ಹಾಕ್ಬಿಟ್ಟೆ ಹಂಗೆ ಅದಲ್ಲ ರೀ ಕಾಣಿಕೆ. ಆ ಕೊಡುವಂಥ ರೆಫರೆನ್ಸೇ ಬೇರೆ, ಕಾಂತಿಯವರೇ. ಕೊಡೋತಕ್ಕಂಥ ಗೌರವನೇ ಬೇರೆ, ಅಪ್ಪನಿಗೆ ಬರತಕ್ಕಂಥ ಸನ್ಮಾನನೇ ಬೇರೆ, ಆ ನಡೆಯತಕ್ಕ ನಡುವಿಕೆನೇ ಬೇರೆ. ಸಿಂಹ ಹೆಂಗೆ ನಡ್ಕೊಂಬರುತ್ತೆ, ಅದು ಘನವಾಗಿ ನಡ್ಕೊಂಬರುತ್ತೆ. ನರಿ ಹೆಂಗೆ ನಡ್ಕೊಂಬರುತ್ತೆ, ಹೆಂಗೆ ಹೊಡ್ಕೊಳ್ಳಿ ಆನೆ ಹೊಡ್ಕೊಂಡು ಹಿಂಗೆ ನೋಡ್ಕೊಂಬರ್ತದೆ ನೋಡಿ, ಅದು ಹಂಗೆ ಬರುತ್ತೆ. ಸಿಂಹ ಹಂಗೆ ಬರಲ್ಲ, ರಾಜಾರೋಷವಾಗಿ ಬರ್ತದೆ. ಅದೊಂದೊಂದು ಸ್ಟೆಪ್ಪು ಕೂಡ ನಂಜುಂಡಪ್ಪ ಅವರೇ, ಅದಕ್ಕೆಲ್ಲ ಲೆಕ್ಕವಾಗಿರುತ್ತೆ ಅದ್ರ ಸ್ಟೆಪ್ ಅದರದ್ದು ಅಲ್ವಾ. ಸಿಂಹನೇ, ನರಿನೇ. ನೀನು ನರಿ ಥರ ಇರಬಾರ್ದು, ಸಿಂಗத்தை போல நீ வாழ வேண்டும் ಅಲ್ವಾ. ನಂಗೆ ಸಿಂಗ ಕುಟ್ಟಿಗಳು ಅಲ್ವಾ, ಸಿಂಹನ ಮರಿಗಳಾಗಿದ್ದೀವಿ ನಾವು. ಯೂದ ಗೋತ್ರದಿಂದ ಹುಟ್ಟಿ ಬಂದವ್ ನಾವು. ಸಿಂಹವಾಗಿರ್ಬೇಕು, ನಮ್ಮ ಆಟಿಟ್ಯೂಡ್ ಚೇಂಜ್ ಆಗಿರ್ಬೇಕು, ನಮ್ಮ ಘನತೆ ಚೇಂಜ್ ಆಗಿರ್ಬೇಕು. ಇವತ್ತು ನೋಡಿ 3333 ಆ ಕಾಣಿಕೆ ಕೊಟ್ಟಿದ್ದಲ್ಲದೆ ಅಷ್ಟು ಆ ದೇವ್ರ ಸನ್ನಿಧಾನದಲ್ಲಿ ಆ ಬಂಗಾರದ ಆ ಬೆಳ್ಳಿದ ಕಿರೀಟ ಕೊಡ್ಬೇಕಂದ್ರೆ ಏನೊಂದು ಮೋಟಿವೇಶನ್ ಅವ್ರಿಗೆ ರೀ. ಅವ್ರಿಗಿನ್ನೂ ಅಭಿಷೇಕ ಆಗಿಲ್ಲ ರೀ, ಅವ್ರಿನ್ನೂ ಯಾವ ಪೆಂತಕೋಸ್ತ ಸಭೆಗೆ ಹೋಗ್ಲಿಲ್ಲ ರೀ. ಹಲೋ, ಪೆಂತಕೋಸ್ತದಲ್ಲಿಯವರು ಈ ಥರ ಚಿಂತೆ ಮಾಡಿಲ್ಲ ನೋಡಿ. ಅಯ್ಯೋ ತೊಟ್ಟ ನರಗದು போயிடுவான்னு சொல்லுவான். ಅದು ತೊಡೋ ಕೂಡ ಅದು ಪಿನ ಎದೆ ತೊಡೆ ಚಾಣಿಯ ತೊಡ ಬರೋಣ್ಣಿ ಸೆಗಣಿನ ಮುಟ್ಟೋಗಿ ಹೋಗ್ತೀಯಾ. ತಲೆ ಒಳಗೆ ಸೆಗಣಿ ಐತೆ, ಯಾರಿಗೆ ಒಡಂಬಡಿಕೆ ಇಲ್ಲ. ನಾನು ತಪ್ಪ ಓದಿದ್ದೀನಿ, ನನಗೆ ಅಭಿಷೇಕ ಆಗಿದೆ, ನನಗೆ ಅನ್ಯ ಭಾಷೆ ಬರ್ತಾ ಇದೆ, ನನಗೆ ಇದು ವರ ಇದೆ, ಇದನ್ನೇ ಕೊಚ್ಕೊಳ್ತಾ ಇದೆ. ಇದು ವಿನ ದೇವನಿಗೆ ಸನ್ಮಾನ ಮಾಡಬೇಕು, ಅದು ಅವ್ರು ಕರಿ ಮಾಡ್ತಾ ಇದ್ದಾರೆ ನೋಡಿ. ಅದು ದೇವ್ರಿಗೆ ಇವತ್ತು ಇಷ್ಟಪಡ್ತಾ ಇದ್ದಾರೆ, ಅದು ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ, ಅದು ದೇವ್ರು ಇಷ್ಟಪಡೋಕ್ಕೆ ಆಶೀರ್ವಾದ ಮಾಡ್ತಾರೆ. ಇವತ್ತು ದೇವ್ರಿಗೆ ಉತ್ತಮವಾದ ಯಾವುದನ್ನ ನೀವು ತೀರ್ಮಾನ ಮಾಡ್ಬಿಟ್ರೆ ಅಲ್ಲಿ ದೇವ್ರ ನಿಮ್ಮ ಕೈಗಳನ್ನ ಅವ್ರ ಆಶೀರ್ವಾದ ಮಾಡಕ್ಕೆ, ಅವ್ರ ವೃದ್ಧಿ ಮಾಡಕ್ಕೆ ಎದ್ದು ಬಂದ್ಬಿಟ್ಟು ಅವ್ರ ಕೈಗಳನ್ನ ಅವ್ರ ವೃದ್ಧಿ ಪಡಿಸ್ತಾರೆ, ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ.
ಅವನ ಐಶ್ವರ್ಯ ಹೇಳಿ, ಅವನ ಐಶ್ವರ್ಯವು, ಅವನ ಐಶ್ವರ್ಯವು ಪಕ್ಕದಲ್ಲಿ ನೋಡಿ ಹೇಳಿ, ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಯ್ತು. ಅಭಿವೃದ್ಧಿ ಆಗುತ್ತಾ ಹೋದನು. ಏನು ಎಂಫೋಸಿಸ್ ಕಂಪನಿಯಲ್ಲಿ ಇದ್ದ, ಇಲ್ಲ ಬಡ್ಡಿ ಬಿಡ್ತಿದ್ದ, ಚೀಟಿ ತೆಗಿತಿದ್ದ, ಇಲ್ಲ ಪಟಾಕಿ ಚೀಟಿ ಹಾಕಿದ್ದ ಅಲ್ವಾ? ಇಲ್ಲ ಅಲ್ಲೆಲ್ಲ 100 ಕೊಟ್ರೆ 200 ಬರ್ತದಂತಲ್ಲ. ನೋಡಿದ್ರೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಹಿಡಿದಿದ್ದಾರೆ. ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಮ್. ಈ ನಾನು ಹೇಳಿದ ವರ್ಷದಲ್ಲಿ ಆನ್ಲೈನ್ ಫ್ರಾಡ್ ಅಧಿಕವಾಗಿ ಹೋಗುತ್ತೆ ಅಂತ ಹೇಳಿದೆ. 1,250,000 crores ಅಷ್ಟು ದೊಡ್ಡ ಸ್ಕ್ಯಾಮ್ನ ಕಂಡುಹಿಡಿದಿದ್ದಾರೆ. ತಾಯಿ ಮಗ ದುಬೈಲಿದ್ದಾರೆ. ಇಲ್ಲೆಲ್ಲ ದುಡ್ಡುಗಳು ಮಾಡಿ 562 ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಸಾವಿರ ಮಾಡಿದ್ದಾರೆ? ಮೋಸ ಮಾಡಿ ಈ ಮಾಯಾಜಾಲ ಕೆಲಸ ಮಾಡಿ ದುಡ್ಡು ಬರುತ್ತಲ್ಲ. ಒಂದಿನ ಮಾಯವಾಗಿ ಒಳಗೆ ಪರಪ್ಪನ ಅಗರದಲ್ಲಿ ಕೂತ್ಕೊಂಡು ಆಂಟಿ ಅಂಕಲ್ ಮುದ್ದೆ ಕೊಡಿ ಅಂತೇಳಿ ಕೂತಿರ್ಬೇಕಷ್ಟೇ ತಟ್ಟೆ ಹಿಡ್ಕೊಂಡು. ಅಲ್ಪವಾಗಿ ಬರೋ ಐಶ್ವರ್ಯ ನೋಡಿಬೇಡಿ. ಅರ್ಧ ರಾತ್ರಿ ಛತ್ರಿ ಹಿಡಿಬೇಡಿ. ಹಿಡಿತೀರಾ ಪರ್ಮನೆಂಟ್ ಆಗಿ ಛತ್ರಿ ಹಿಡೀರಿ. ಛತ್ರಿ ಆಲ್ರೆಡಿ ದೇವ್ರು ಹಾಕೋರೆ, ಆ ನೆರಳಲ್ಲಿ ಹೋಗಿ ಕೂತ್ಕೊಳ್ಳಿ ಸಾಕಷ್ಟೇ. ಅಪ್ಪ ಕೆಲಸ ಮಾಡ್ತಾರೆ. ತುಂಬಾ ಜನಕ್ಕೆ ಆಶ್ರಯ ಬೇಕು ಬಂದ್ಬಿಡ್ಬೇಕು. ಇಲ್ಲ ರೀ ಅದು ಬರಲ್ಲ ರೀ. ಇಟ್ ವೋಂಟ್ ಕಮ್, ಇಟ್ ವೋಂಟ್ ವರ್ಕ್ ಲೈಕ್ ದಟ್. ಯು ಕೆನಾಟ್ ಗೋ ಕಾಂಟ್ರರಿ ಟು ಗಾಡ್ಸ್ ದ ಲಾ. ದೇವ್ರ ಚಿತ್ತಕ್ಕೋ ದೇವ್ರ ನಿಯಮಕ್ಕೋ ವಿರೋಧ ಆಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ದೇವ್ರ ರಾಜ್ಯನ ಕೆಲಸ ಮಾಡಲು ಗಾಡ್ ಕಿಂಗ್ಡಮ್ ವಿಲ್ ನೆವರ್ ವರ್ಕ್ ಇನ್ ದಟ್ ಕೈಂಡ್ ಆಫ್ ಸಿಸ್ಟಮ್. ವಾಟ್ ಎವರ್ ದ ವರ್ಲ್ಡ್ ಇಸ್ ಸಿಸ್ಟಮೈಸ್. ಪ್ರಪಂಚ ನಡೆಯೋ ಸಿಸ್ಟಮ್ಗೆ ದೇವ್ರ ಕೆಲಸ, ಪರಲೋಕ ರಾಜ್ಯ ಅದು ಕೆಲಸ ಮಾಡಲ್ಲ ಅಶೋಕ್ ಅವರೇ. ಅದ್ರ ಕೆಲಸನೇ ಬೇರೆ, ಅದ್ರ ತತ್ವನೇ ಬೇರೆ, ಅದ್ರ ರಾಜ್ಯದ ನೀತಿನೇ ಬೇರೆ ಇದೆ. ಯಾಕಂದ್ರೆ ಆ ರಾಜ್ಯಕ್ಕೆ ಯಾವನ ಒಳಗೆ ಇರ್ತಾನೆ ಅವನ ನಿಯಮಕ್ಕೆ ಬಂದ್ಬಿಡ್ತಾನೆ. ನೋಡಿ, ಆ ದೇವ್ರ ವಾಕ್ಯ ಕೇಳ್ದ, ನೆಕ್ಸ್ಟ್ ಸನ್ಮಾನ ಮಾಡ್ದ. ಸನ್ಮಾನ ಮಾಡಿದ ತಕ್ಷಣ ನೆಕ್ಸ್ಟ್ ಅವನಿಗೆ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗೋಯ್ತು. ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಯಿತು. ದೇವರು ಅವನನ್ನು ಅಭಿವೃದ್ಧಿ ಪಡಿಸ್ಬಿಟ್ಟ. ಹೆಂಗೆಯ ಮಳೆನೇ ಬರಲಿಲ್ಲ ಶಿವಣ್ಣ ಅವರೇ. ಮಳೆ, ಹಿಂಗಾರು ಮಳೆ ಇಲ್ಲ, ಮುಂಗಾರು ಮಳೆ ಇಲ್ಲ, ಯಾವ ಮಳೆಗಳು ಇಲ್ಲ, ಯಾವ ಮಳೆನೂ ಇಲ್ಲ. ದೇವ್ರಿಗೆ ಕೆಳಗೆ ಹೋಗ್ಬಿಟ್ರು, ನೆಲದ ಕೆಳಗೆ ಹೋಗ್ಬಿಟ್ಟಾಯಿ ಎಲ್ಲ ಬೆಟ್ಟಾಗ್ರೋ. ನನ್ನ ಮಗ ಬೀಜ ಬಿತ್ತಿದ್ದಾನೆ, ದಟ್ಸ್ ಆಲ್. ಒಂದು ಊದ್ಬಿಟ್ರು ಸಾಕಷ್ಟೇ. ಸಮುದ್ರ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತು. ಮೋಸೆ ಪ್ರೇ ಮಾಡ್ತಾನೆ, ದೇವ್ರೇ ದಾರಿ ಇಲ್ಲಪ್ಪ. ಅಯ್ಯೋ ನನ್ನ ಮಗನ, ನಾನೇ ನಿಂಗೆ ದಾರಿ ಅಲ್ಲವನು, ನೀನು ಯಾಕೆ ದಾರಿ ಇಲ್ಲ ಅಂತೀಯ? ಅಲ್ಲ ದೇವ್ರ ಮುಂದೆ ಸಮುದ್ರ ಇದೆ, ಈ ಕಡೆ ಬಾ, ನಿನ್ನ ಕೋಲೆತ್ತು ಅಂತಾರೆ. ಕೋಲೆತ್ತಾನೆ ದೇವ್ರು. ಅವ್ನು ಕೋಲೆತ್ತಿದ ತಕ್ಷಣ ಆ ಗಾಳಿ ಊದಿದ ತಕ್ಷಣ ಸಮುದ್ರ ಎರಡಾಯ್ತು ರೀ. ಎಷ್ಟೇ ದೊಡ್ಡ ಸಮುದ್ರ ನಿನ್ನ ಮುಂದೆ ಬಂದು ನಿಂತರೂ ಕೂಡ ಸಿಂಹದ ಮುಂದೆ ಯಾರು ಇಲ್ಲಕ್ಕಾಗಲ್ಲ ಮಗಳೇ. ಒಂದು ಸಮುದ್ರ 2 ತುಂಡಾಗಿ ಹೋಗ್ಬೇಕು, ಇಲ್ಲ ಸಮುದ್ರ ಒಣಗಿ ಹೋಗ್ಬೇಕು, ಇಲ್ಲ ಸಮುದ್ರ ಏನಿಲ್ದಾಗೆ ಹೋಗತ್ತೆ. ಯಾವ ಸಮುದ್ರ ಇಲ್ಲ ಅಲ್ಲ. ನೀ ಹೇಳ್ಬೋದು ಅದು ದೊಡ್ಡ ಸಮುದ್ರ, ಇದು ಪೆಸಿಫಿಕ್ ಸಮುದ್ರ. ಹೇ ಕಮಾನ್, ಗಾಡ್ ಕ್ರಿಯೇಟೆಡ್ ಎಂಟೈರ್ ಸೀ ಅಂಡ್ ಗ್ಲೋಬಲ್, ಎಲ್ಲವನ್ನ ತನ್ನ ಕೈಲಿ ಇಟ್ಕೊಂಡಿದ್ದಾರೆ. ಇಫ್ ಯು ಆರ್ ಅಂಡರ್ ದ ಕವನೆಂಟ್, ಲಾರ್ಡ್ ಈಸ್ ಏಬಲ್ ಟು ಚೇಂಜ್ ದ ಪ್ರೋಟೋಕಾಲ್ ಆಫ್ ದಟ್ ಸಿಸ್ಟಮ್. ಯು ಕ್ಯಾನ್ ಚೇಂಜ್. ಅವರೆಲ್ಲ ಚೇಂಜ್ ಮಾಡ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಬದರ್, ಚೇಂಜ್ ಕಾಣ್ತಾ ಇಲ್ಲ ಬದರ್. ಯಾಕಂದರೆ ನೀನೇ ಚೇಂಜ್ ಆಗಿಲ್ವೇ? ನಿನ್ನ ಸ್ಟೈಲು ಚೇಂಜ್ ಆಗಿಲ್ಲ, ಮನಸ್ಸುಗಳು ಚೇಂಜ್ ಆಗಿಲ್ಲ, ಭಾವನೆಗಳು ಚೇಂಜ್ ಆಗಿಲ್ಲ, ಒಳಗಡೆ ಇರೋ ಕುರುಕು ಬುದ್ಧಿಗಳು ಚೇಂಜ್ ಆಗಿಲ್ಲ. ಹೊರಗಡೆ ಇಲಿ, ಮನೆಯಲ್ಲಿ ಹುಲಿ. ಅದು ಎಂಥ ಹುಲಿ? ಅದು ಕೆಟ್ಟ ಹುಲಿ, ಸಾಧಾರಣ ಹುಲಿ ಅಲ್ಲ ಅದು, ಅಲ್ವಾ? ಆ ಥರ ಇರಬಾರ್ದು ನಮ್ಮ ಜೀವನ. ನಾವು ಎಲ್ಲೋದ್ರೂ ಕೂಡ ನಾವು ಪಾರದರ್ಶಕವಾಗಿರಬೇಕು. ನಮ್ಮ ಮನಸ್ಸು ಚೇಂಜ್ ಆಗಿರಬೇಕು ಡೇ ಬೈ ಡೇ. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಹೀಗೆ ದೇವರ ಇಸಾಕನನ್ನ ಅವನ ದಿನದಿಂದ ದಿನಕ್ಕೆ ಹೆಚ್ಚಿದ್ದರಿಂದ ಅವನು ಬಹಳ ಧನವಂತನಾದನು. ಅವನಿಗೆ ದನ ಕುರಿಗಳು, ಸಂಪತ್ತು, ಅನೇಕ ಸೇವಕ ಜನಗಳು ಇದ್ದವು. ಇದನ್ನು ನೋಡಿ ಫಿಲಿಪಿಯರು ನಿನ್ನ ಎಲ್ಲಿವರೆಗೂ ತರ್ತಾರಂದ್ರೆ ನಿನ್ನ ರಾಕೆಟ್ನ, ಅಶೋಕ್ ಅವರೇ, ನಾಗೇಶ್ ಅವರೇ, ಬೈರೇಶ್ ಅವರೇ, ನಿನ್ನ ನೋಡಿ 10 ಜನ ಹೊಟ್ಟೆ ಹುರ್ಕೋಬೇಕು. ನಿನ್ನ ನೋಡಿ ಇನ್ನೂ ಯಾರು ಹುರ್ಕೊಳ್ಳಿಲ್ವಾ, ಇನ್ನೂ ನೀನು ಲೆವೆಲ್ ಬಂದಿಲ್ಲ ಅಂತ ಅರ್ಥ. ಯಾರಿಗೋ ಒಂದು ಕಾರ್ ತಗೊಂಡ್ಮೇಲೆ ಚರ್ಚ್ಗೆ ಹೋಗ್ತಾವ್ರೆ. ಇವ್ರು ನಡ್ಕೊಂಡು ಹೋಗ್ತಾವ್ರೆ. ಏನಕ್ಕೋ ನಡ್ಕೊಂಡು ಹೋಗ್ತಿದ್ದೀರಾ? ಇಲ್ಲೇ ಬಂದು ಪಕ್ಕದ ಮನೆಯವ್ರು ಕಾರ್ ತೊಗೊಂಡ್ರು,
ಅದಕ್ಕೆ ನಾವು ಕಷ್ಟಪಟ್ಟು ಕಾರ್ ತೊಗೊಂಡ್ವಿ. ಯಾಕೆ ಕಾರ್ ನೋಡಿ ಬದ ನಮ್ಮ ಸ್ಟೇಟಸ್ ತುಂಬ ಮುಖ್ಯ ಬದರ್. ನಾವು ಒಂದು ಡಿಸೋಸಾ ಫ್ಯಾಮಿಲಿಯವರು, ಅವರು ಡಿಸೋಸಾ ಅವರು. ಅವ್ರು ತೊಗೊಂಡ್ಮೇಲೆ ನಾವು ಹಂಗೆ ಇರೋಕ್ಕಾಗತ್ತೆ ಬದರ್. ಅವ್ರು ನಮ್ಮನ್ನ ಹೀನಾಮಾನವಾಗಿ ನೋಡ್ತಾರೆ ಬದರ್. ಅವ್ರಿಗೋಸ್ಕರ ನಾವು ಒಂದು ಕಾರ್ ತೊಗೊಂಡ್ವಿ. ಹೆಂಗೆ ತೊಗೊಂಡ್ರಿ? EMI ತೊಗೊಂಡಿದ್ದೀವಿ. ಎಷ್ಟು ಕಟ್ತೀರಾ? 28,000 ರೂಪಾಯಿ ಕಟ್ತಾ ಇದ್ದೀವಿ ಬದರ್. ಕಾರ್ ಯೂಸ್ ಮಾಡೋಲ್ಲ ಬ್ರದರ್. ಕಾರ್ ಯೂಸ್ ಮಾಡಲ್ಲ ಅಂತಲ್ಲ, ನಾವು ಅವ್ರ ಪಕ್ಕದ ಮನೆಯವ್ರು ತೊಗೊಂಡಿದ್ದಾರೆ, ಅದಕ್ಕೆ ನಾವು ತೊಗೊಂಡಿದ್ದೀವಿ. ಸರಿ, ಏನು ಮಾಡ್ತೀರಾ ಕಾರಲ್ಲಿ? ನಾವು ಚರ್ಚ್ಗೆ ಹೋಗ್ಬೇಕಾದ್ರೆ ರೆಡಿ ಆಗಿ ಬದರ್ ನಾವು ಹೋಗಿ ಕಾರ್ ಒಳಗೆ ಕುತ್ಕೊಂಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತೀವಿ. आमचे बापा सर्गिंचा तुझे नाम पवित्र जा, तुझे राज समकायू. बापाचे, पुताचे, पवित्र आत्माचे नावी ದೇವ ಬರಕರ್ ಬುರ್ರು 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 ಅನ್ಕೊಂಡು ತಿರ್ಗಾ ಗಾಡಿ ಇಳಿಸ್ಬಿಟ್ಟು ಇವ್ರು ನಡ್ಕೊಂಡು ಹೋಗ್ತಾರೆ. ಏನೋ ನಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ನೋಡಿ ಬದ ಪೆಟ್ರೋಲ್ ತುಂಬ ಕಾಸ್ಟ್ಲಿ ಆಗಿದೆ. ಈ ಮೋದಿ ಬಂದಮೇಲೆ ನಮಗಿರೋದೆಲ್ಲ ಶಾಕ್ ಆಗಿ ಖಾಲಿ ಆಗ್ಬಿಟ್ಟೈತೆ ಬದ. ಮೋದಿ ಬರಲಿ, ಮೋದಿ ತಾತನೇ ಬರಲಿ, ಯಾರೇ ಬರಲಮ್ಮ, ಎಕನಾಮಿಕಲ್ ಕ್ರೈಸಿಸ್ ನಿನ್ನ ಕವರೆಂಟ್ ಇಲ್ಲದೆ ಅದು ಚೇಂಜ್ ಆಗಲ್ಲಮ್ಮ. ನೀನು ಯಾಕೆ ಭಯ ಪಡ್ತೀಯಾ? ನೀನು ಜನ ನೋಡಿ ಹೊಟ್ಟೆ ಕಿಚ್ಚು ಪಡೋವರೆಗೂ ನಿನ್ನ ದೇವ್ರ ಮೇಲೆ ತಗೊಂಡೋಗ್ತಾರೆ. ಈ ಜಾನವ್ರಿಗೆ ಎಲ್ಲಿಂದ ಬಂದ ಆಶೀರ್ವಾದ? ಏನಪ್ಪ ಆಶೀರ್ವಾದ ಬರೋಕ್ಕೆ? ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಲೆಸ್ಸಿಂಗ್? JESUS, ಏಸಪ್ಪನೇ ಅದು ಆಶೀರ್ವಾದ. ಆ ಆಶೀರ್ವಾದ ನೋಡಕ್ಕೆ ನನ್ನ ಹತ್ರ ಅವ್ರು ಬರೋದಕ್ಕೆ ನಿನ್ನ ಮೇಲೆ ಎತ್ತಿದ್ದೀನಿ ಅಂತ ಹೇಳ್ತಾರಪ್ಪ. ಯಾರೆಲ್ಲ ಬೇಡ 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 ಅಂತ ಹೇಳಿದ್ರು ಅಪ್ಕೊಂಡು ಬಾಪ 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 ಅಂತ ತಪ್ಕೊಳಗೆ ಮಾಡ್ಬಿಡ್ತಾರೆ. ಯಾಕಂದ್ರೆ ದೇವರ ಒಡಂಬಡಿಕೆ ಒಳಗೆ ಯಾವಾಗ ನೀವು ಬರ್ತೀರಾ ಅಲ್ಲಿಂದ ನಿಮ್ಮ ಜೀವನ ದೇವರೊಂದಿಗೆ ಆರಂಭ ಆಗ್ಬಿಡುತ್ತೆ. ಅದು ಆಶೀರ್ವಾದ ಬರೋ ಹಾಗೆ. ಇದರಿಂದ ಫಿಲಿಪ್ಪರು ನೋಡಿ ಅವನಿಗೆ ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಬಿಟ್ರು. ಕೊನೆಗೆ ಅರಸನೇ ಬಂದ್ಬಿಡ್ತಾನೆ ಇವನ ಹತ್ರ. ಆದುದರಿಂದ 17ನೇ ವಾಕ್ಯ ಹೇಳುತ್ತೆ. ಆದುದರಿಂದ 14ನೇ ವಾಕ್ಯ ಓದಿಸಿಷ್ಟೇ. ಹೀಗಿರಲಾಗಿ ಅಬೀಮೆಲೆಕನು ಇಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬೈಲಿನಲ್ಲಿ ಬೀಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಏನ್ರಿ ಇದು ಸ್ಟೋರಿ ನೋಡ್ರಿ. ಅರಸನಿಗೆ ಲೂಸ್ ಮೋಷನ್ ಆಗೋಯ್ತು. ಎಲ್ಲಾರ ಕೇಳಿದ್ದೀರಾ? ಅರಸನೇ ಶೇಕ್ ಆಗಿ ಹೋಗ್ಬಿಟ್ಟ. ಕೊನೆಗೆ ಅಬೀಮೆಲೆಕ ಅರಸನ ಬಂದು ಬೂದಿಗೆರೆಯಲ್ಲಿ ನೆಲೆಸಿದ್ದ ಆಂಡ್ರೂ ಬ್ರದರ್, ನೀನು ನಮಗಿಂತ ಬಲಿಷ್ಠನಾಗಿದ್ದಿ, ನೀನು ನಮ್ಮನ್ನು ಬಿಟ್ಟು ದೇವನಹಳ್ಳಿಗೆ ಹೊರಟು ಹೋಗ್ಬಿಡು, ನಮಗಿಂತ ಬಲಿಷ್ಠ ಆಗ್ಬಿಟ್ಟೆ. ಅವನಿಗೆ ಎನಿಮಿ ಗೊತ್ತಾಗತ್ತೆ. ಎನಿಮಿ ವಿಲ್ ಕಮ್ ಟು ನೋ ವಾಟ್ ಈಸ್ ಯುವರ್ ಹಿಡನ್ ಬ್ಲೆಸ್ಸಿಂಗ್. ಎನಿಮಿ ವಿಲ್ ಕಮ್ ಟು ನೋ ವಾಟ್ ಈಸ್ ಯುವರ್ ಅನಾಯಿಂಟಿಂಗ್. ಎನಿಮಿ ವಿಲ್ ಕಮ್ ಟು ನೋ ವಾಟ್ ಈಸ್ ದ ಪವರ್ ಆಫ್ ದ ಕವನೆಂಟ್ ಫಾರ್ ಯು. ನಿನ್ನ ಮೇಲಿದ್ದಂಥ ಕವನೆಂಟ್ ಏನು, ಅಭಿಷೇಕ ಏನು, ಬಲ ಏನು, ಸಾಮರ್ಥ್ಯ ಏನು, ಆ ದಿಗ್ವಿಜಯ ಆಶೀರ್ವಾದ ಏನು, ಮೃತ್ಯುಂಜಯ ನಿಮ್ಮ ಜೊತೆ ಇರೋದು ದೇವ್ರಿಗೆ ಗೊತ್ತಾಗ್ಬಿಡತ್ತೆ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಆ ಕವನೆಂಟ್ಗಳು ಯಾಕೆ ಬರೋವರ ಈ ಪ್ರಸಂಗ ಮಾಡೋಕ್ಕಾಗಲ್ಲ. ಹಬ್ಬದ ಜಾದೆ ಫುಲ್ ಬಿಸಿಲಿ ಇರ್ತೀವಿ ನಾವು. ಇವತ್ತು ಆ ಇಂಪ್ಯಾಕ್ಟ್ ಹೇಳ್ಬಿಟ್ಟಿದ್ದೀನಿ. ಬರಗಾಲ ಎಷ್ಟು ದೊಡ್ಡದು, ನಿಮ್ಮ ಬಡತನ ಎಷ್ಟೇ ದೊಡ್ಡದಾಗಲಿ, ಕಣ್ಣೀರು ಎಷ್ಟೇ ದೊಡ್ಡದಾಗಲಿ, ಎಕನಾಮಿಕಲ್ ಕ್ರೈಸಿಸ್ ಎಷ್ಟೇ ದೊಡ್ಡದಾದ್ರು ಕೂಡ ರಿಮೆಂಬರ್ ದಟ್ ದ ಲಾರ್ಡ್ ಈಸ್ ವಿತ್ ಯು ಆ್ಯಂಡ್ ಗಾಡ್ ಕ್ಯಾನ್ ಚೇಂಜ್ ದಟ್ ಪ್ರೋಟೋಕಾಲ್. ಆ ಬರಗಾಲದಲ್ಲೇ ದೇವ್ರು ನಿಮ್ಮ ಮೇಲೆ ತರ್ತೀನಿ ಅಂತಾರಪ್ಪ. ಅಪ್ಪನ್ ಬೇಕಾಗಿರೋದು ನೀನು ಒಬ್ಬೇ ಆಗ್ಬೇಕು, ನೀನು ಅವ್ರ ಮಗಳಾಗಿರ್ಬೇಕು, ಅವ್ರ ಮಾತುಗಳನ್ನ ಕೇಳಬೇಕು. ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದು ಬೇಕು ಅಪ್ಪನಿಗೆ. ಆ ಪ್ರೀತಿ ಬೇಕು ಅಲ್ವಾ? ಮನೆಗೆ ಹೋಗಿದ ತಕ್ಷಣ ನೋಟ್ ಎತ್ಕೊಳ್ಳು, ನೆಕ್ಕೊಂಡೇ ನಡೆಸ್ಕೊಂತಿರೋದು, ಕೊನೆಗೆ ನೆಕ್ಕೊಂಡೇ ಹೋಗ್ಬಿಡ್ತದೆ ಅದು. ಅಣ್ಣನ ಪ್ರೀತಿ ಮಾಡ್ಬೇಡ. ಅದೇ ಅಜ್ಜಿ ಬಂದು ಹೇಳ್ತು, ನೋಡಪ್ಪ ನಮ್ಗಿದೆಲ್ಲ ಏನು ನೀನು ಬೈಬಲ್ದೆಲ್ಲ ಹೇಳ್ತೀಯಾ, ನಮ್ಗೇನು ತಲೆ ಬುಡ ಎಲ್ಲ ಗೊತ್ತಾಗ್ತಿಲ್ಲ. ಹೋಯ್ತಾ ಅಜ್ಜಿ ಅಂದ್ಬಿಟ್ಟು 1,000 ರೂಪಾಯಿದು ಒಂದು ಬಂಡ್ಲು ಕೊಟ್ಟೆ, ಹೊಸ ನೋಟು. ಅಜ್ಜಿ ಸ್ವಲ್ಪ ಎಷ್ಟು ಎಣಿಸ್ತೀಯ ಅಂತಂದರೆ, ಬಚ್ಚ ಹಿಡ್ಕೊಂಡು ನಾನು ಹೇಳಿದೆ, ಇವಾಗಲೇ ಏನು ಗೊತ್ತಿಲ್ಲ ಅಂದೆ. ದುಡ್ಡು ಮಾತ್ರ ಎಣಿಸೋ ಗೊತ್ತಾ ನಿನಗೆ? ಡಬ್ಬು. ಬಿಕಾಸ್ ಯು ಲವ್ ಟು ಕೌಂಟ್ ದ ನೋಟ್ಸ್, ಬಿಕಾಸ್ ಯುವರ್ ಹಾರ್ಟ್ ಇಸ್ ದೇರ್. तुम्हारा हृदय पैसे का बारे में, पैसे का साथ है, खुदा का साथ नहीं है. ಕೆಲವು ಜನಗಳು ದುಡ್ಡು ಕೊಟ್ಟು ನೋಡಿ ದೇವರಲ್ಲಿರೋರ ಹತ್ರ, ಅವ್ರು ದುಡ್ಡು ಎಣ್ಸಲ್ಲ. ಅದು ಎಣ್ಸಪ್ಪ, ಎಣ್ಸ್ಬಿಟ್ರೆ ಬರ್ಬೇಡಕ್ಕಪ್ಪ, ದೇವ್ರ ಸ್ತೋತ್ರ ಬಾ ಸ್ತೋತ್ರ ಅಂತಿರ್ತಾರೆ. ಅವ್ರಿಗೆ ಎಣ್ಸೋದು ಇಷ್ಟ ಇರಲ್ಲ. ಅವ್ರು ದೇವ್ರ ಮೇಲೆ ಪ್ರೀತಿ ಇಲ್ದಿರೋನು ನೋಟ್ನ ಕರೆಕ್ಟಾಗಿ ಎಣ್ಸ್ಕೊಂಡು
ಇದು 32, ಇದು 12, ಇದು 8 ಆಣಿ, ಇದು 4 ಆಣಿ ಎಲ್ಲ ಲಕ 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 ಇಟ್ಬಿಟ್ಟು ಲಕ ಲಕದ ಫೋಟೋ ಹೊಡ್ಕೊಂಡು ಹಿಂಗೆ ಇರ್ತಾರೆ. ಆಮೇಲೆ ಕಡೆ ಕತೆ ಹೋಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ನನಗೆ ಲಕ ಹೊಡೆದ್ಬಿಡ್ತದೆ. ಇವಾಗ ಎಣ್ಸೋರೆ ಅವನದನ್ನು ಪಾಪಿ ಸಂಪಾದಿಸಿದ್ದು ಪರರ ಪಾಲು. ದುಷ್ಟನ ಆಸ್ತಿನ ದೇವ್ರು ಯಾರು ಕೊಟ್ಬಿಡ್ತಾರೆ? ನೀತಿವಂತರು, ನೀತಿವಂತರು ಕೊಟ್ಬಿಡ್ತೀನಿ ಅಂತಾರೆ. Hallelujah. ಪಾಕೆಟ್ಗಳು ತುಂಬಲ್ಪಡುತ್ತೆ. Amen. ನೀವು ಚರ್ಚ್ನ ಕಟ್ಟಿ ಸಮಾಧಾನ ಮುಗಿಸಿ ಆರಾಮಾಗಿ ಸಾಲ ಇಲ್ಲದೆ ಮುಗಿಸ್ಕೊಳ್ತೀರಾ. ಮನೆ ಕಟ್ಟಿ ಸಮಾಧಾನಿಗೆ ಮುಗಿಸ್ಕೊಳ್ತೀರಾ. ಸೈಟ್ ಸಮಾಧಾನ ಮುಗಿಸಿ ತಗೊಳ್ತೀರಾ. ವ್ಯಾಪಾರದಲ್ಲಿ ಸಮಾಧಾನಿಗೆ ಮಾಡಕ್ಕೆ ಹೋಗ್ತೀರಾ. ಯಾವ ಡೀಲ್ ಮಾಡಕ್ಕೆ ಹೋಗ್ತೀರಾ, ಎಲ್ಲ ಡೀಲ್ಗಳು ಆಶೀರ್ವಾದ ಆಗಿ ಹೋಗುತ್ತೆ. ಅದು Hallelujah. ಅಭಿವೃದ್ಧಿ ಆಗುತ್ತೆ. ಬೇರೆಲ್ಲ ಕೆಲಸನ ಆಶೀರ್ವಾದ ಮಾಡಿ ಕೊಡ್ತೀನಿ ಅಂತಾರೆ. ಸೊ ಭಯ ಪಡಬೇಡಿ, ನೀವು ಬಿತ್ತಿದ ಬೀಜಕ್ಕೆ 100%. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದನು. ಶಿವಣ್ಣ ಅವರೇ, ಸುಷ್ಮಾ ಅವರೇ, ಸರೋಜಮ್ಮ ಅವರೇ, ದೇವರು ಅವನನ್ನ 100% ಆಶೀರ್ವಾದ 80 ಅಂತ ಇದೆಯಲ್ಲಿ 100ರಷ್ಟು ಈಗ ದೇವರು ಈ ಸಾಕರನ್ನು 35% ಆಶೀರ್ವಾದ ಮಾಡಿದ್ರು. ಇಲ್ಲ, ಅಪ್ಪ ಏನೇ ಕೊಡ್ಲಿ 100% ಇರುತ್ತೆ. ಲೋಕದಲ್ಲಿ ಡಿಸ್ಕೌಂಟ್ ನೋಡಿದ್ದೀರಾ? 80% ಡಿಸ್ಕೌಂಟ್, 60% ಡಿಸ್ಕೌಂಟ್, ಎಲ್ಲಾದ್ರೂ ಒಂದು ಕಡೆ 100% ಡಿಸ್ಕೌಂಟ್ ಬರ್ತಿದ್ದಾರಾ? ಇದೇ ಕರ್ಕೊಂಡೋಗಿ ನಾನು ಬರ್ತೀನಿ, ಬರೆಯೋಕ್ಕಾಗಲ್ಲ ಅವ್ರ ಕೈಲಿ. 100% ಡಿಸ್ಕೌಂಟ್ ಬರೋದು ಏಸಪ್ಪ ಒಬ್ಬರೇ. ಆಗ ದೇವರನ್ನ 100% ಆಶೀರ್ವಾದ ಮಾಡಿದ್ರು. ದೇವರು ಅವನನ್ನ ಅಭಿವೃದ್ಧಿ ಪಡಿಸಿದ್ರು. ಯಾಕೆ ಅಭಿವೃದ್ಧಿ ಪಡಿಸಿದ್ರು ಅಂದ್ರೆ, ಜಾನ್ ಅವರೇ, ಅವನು ದೇವರನ್ನ ರೋಹಿಣಿ ಅವರೇ ಸನ್ಮಾನ ಮಾಡ್ಬಿಟ್ಟ. ದುಗ್ಗಾಣಿ ಕೊಟ್ಟೋಳ ಬಗ್ಗೆನೇ ಬರೆಸ್ತಾರಂದ್ರೆ ಏನಕ್ಕೆ? 2 ದುಗ್ಗಾಣಿಯಿಂದ ನಾವೇನೋ ಕಲಿಯೋದಿದೆಯಾ? ಏನು ದೊಡ್ಡ ಇವಳ ಶ್ರೀಮಂತನ? ಇಲ್ಲ. ವಾಟ್ ಇಟ್ ಸರ್ವ್ಸ್. ಅವಳು ತನ್ನ ಹಣದ ಮೇಲೆ ಆಸೆ ಇಡಲಿಲ್ಲ, ದೇವ್ರ ಮೇಲೆ ಆಸೆ ಇಟ್ಬಿಟ್ಲು. ದೇವ್ರ ಮೇಲೆ ಆಸೆ ಇಟ್ಟು ದೇವ್ರನ್ನ ಯಜಮಾನ ಮಾಡ್ಕೊಂಡ್ಲು. ಹಣವನ್ನು ಸೇವಕನಾಗಿ ಆ ಭಾರತದಲ್ಲಿ ಕಾಣಿಕೆ ಹಾಕ್ಬಿಟ್ರು. ಅದಕ್ಕೆ ಈ ಕಾಣಿಕೆ ಅನ್ಬೇಕಾದ್ರೆ ಟ್ರೈ ಟು ಬಿ ಸೀರಿಯಸ್. ಏನೋ ಅಪ್ಪ ಹೇಳ್ತಾರೆ ಕೊಟ್ಬಿಡೋಣ, ನೋ. ದೇವ್ರು ನೋಡೋದು ಅಲ್ಲೇ ನಿಮ್ಮ ಮೇಯ್ನು. ಏಬೇಲು ಮತ್ತು ಕಾಯಿನ ಕಾಣಿಕೆ ತಂದಾಗ ಹೆಂಗೆ ಒದ್ದೇ ಬಿಟ್ರು, ಕಿಕ್ಕೇ ಮಾಡ್ಬಿಟ್ರು ಅದನ್ನು. ದೇವ್ರ ಅವ್ನ ಕಾಣಿಕೆನ ಏನು ಮಾಡಿರುತ್ತೆ? ವಾಕ್ಯ ಹೇಳುತ್ತೆ, ತಿರಸ್ಕಾರ ಮಾಡಿದರು. ಏನ್ರಿ ಯಾವ ಥರ ದೇವ್ರು ಇವರು? ಕಾಣಿಕೆ ತಗೊಂಬ ಅಂತಾರೆ, ಕೊಟ್ಟ ಮೇಲೆ ತಿರಸ್ಕಾರ ಮಾಡಿದ್ರು ಅಂತಾರೆ. ಏನ್ರಿ 2 ಇವರೇ ಮಾಡ್ತಾರ? ಇಲ್ಲ, ದಟ್ ಈಸ್ ನಾಟ್ ದ ಮ್ಯಾಟರ್ಸ್. ದ ಮ್ಯಾಟರ್ಸ್ ಇಸ್ ಎ ಹಾರ್ಟ್. ಆ ಹೃದಯ. ಏಬೇಲೇನು ತಂದ? ದೇವರೇ, ಒಂದು ಕಾಲದಲ್ಲಿ ಏನು ಇಲ್ಲದೆ ಇದ್ವಿ, ಬರಿಗೈಯಲ್ಲಿದ್ವಿ, ಕಣ್ಣೀರಲ್ಲಿದ್ವಿ, ಬಡತನದಲ್ಲಿದ್ವಿ, ಏನೂ ಇಲ್ಲದೆ ಇದ್ವಿ. ನಮ್ಮನ್ನ ನೀವು ಆಶೀರ್ವಾದ ಮಾಡಿದ್ದೀರಪ್ಪ. ಇದೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ನಾವು ಕೃತಜ್ಞತಾ ಬಲಿ ತರ್ತೀನಪ್ಪ. ನಾನು ಉತ್ತಮವಾದ ತಗೊಂಬರ್ತೀನಪ್ಪ, ನಿನಗೆ ಉತ್ತಮವಾದ ಕೊಡ್ತೀನಪ್ಪ. ನಾ ರಕ್ಷಣೆ ಕೇಳಿದ್ರೆ ರಕ್ಷಣೆ ಕೊಟ್ಟಿದ್ಯಪ್ಪ. ವರ ಕೇಳಕ್ಕೆ ಮುಂಚೆ ವರ ಕೊಟ್ಟಿದ್ಯಪ್ಪ. ಒಳ್ಳೆ ಹೆಂಡ್ತಿನ ಕೊಟ್ಟಿದ್ಯಾ, ಒಳ್ಳೆ ಮಗನ ಕೊಟ್ಟಿದ್ಯಪ್ಪ, ಒಳ್ಳೆ ಚಿಕ್ಕ ಮಕ್ಕಳನ್ನ ಕೊಟ್ಟಿದ್ಯಪ್ಪ. ನಾನು ಕೇಳೋ ಮುಂಚೆ ಇದೆಲ್ಲ ಕೊಟ್ಟಿದ್ಯಪ್ಪ. ನನಗೆ ಏನು ಕೊಡೋಕ್ಕೆ ಸಾಧ್ಯಪ್ಪ? ನಿನಗೆ ಏನು ಕೊಡೋಕ್ಕೆ ಸಾಧ್ಯ? ನಾನು ಕೊಟ್ಟರೆ, ಏನಾದ್ರು ಕೊಟ್ಟರೆ ದ ಬೆಸ್ಟ್ ಆಫ್ ಬೆಸ್ಟ್, ಉತ್ತಮವಾದ ಕೊಡ್ತೀನಪ್ಪ. ಆ ಉತ್ತಮವಾದ ಕೊಡೋದು ನೀವು ಕಲಿಬೇಕು ಮಕ್ಕಳೇ. ಆ ಉತ್ತಮವಾದ ಯಾವ ಕೊಡ್ತೀರಾ? ಕತ್ತದ ಕೈಗಳ ಬೆಸ್ಟ್ ಮಾಡ್ತಾರೆ. ದೇವರೇ ಮೇಲೆ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ರು. ಯಾಕೆ ಸ್ವೀಕಾರ ಮಾಡಿದ್ರು? ಆ ಕುರಿ ನೋಡ್ಬೇಕಾದ್ರೆ ಗಾಡ್ ಕುಡ್ ಹ್ಯಾವ್ ಬಿನ್ ಫೈಂಡ್ ಥೌಸಂಡ್ಸ್ ಆಫ್ ಮಿಸ್ಟೇಕ್ ಓವರ್ ದಟ್ ಲ್ಯಾಂಬ್. ಕೂದಲು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಬಾಲ ಸರಿ ಇಲ್ಲ, ಅದ್ರಲ್ಲಿ ಹುಳ ಇತ್ತು, ಅದ್ರಲ್ಲಿ ಸರಿಗೆ ಸ್ನಾನ ಮಾಡಿಲ್ಲ. 1000 ಪ್ರಶ್ನೆಗಳ ದೇವ್ರು ಎತ್ತಿ ತೆಗೆಸಿ ಲೋಪನ ಕಂಡುಹಿಡಿಯಬಹುದಾಗಿತ್ತು. ಆದ್ರೆ ಕುರಿ ಮ್ಯಾಟರ್ ಅಲ್ಲ ಅಲ್ಲಿ, ಈ ಹೃದಯ, ದ ಹಾರ್ಟ್. ಅದಕ್ಕೆ ದೇವ್ರು ಹೇಳ್ತಾರೆ, ಈ ಹಣವನ್ನು ದೇವರನ್ನ ಸೇವಿಸಲಾರ್ರಿ. ಅದಕ್ಕೆ ಫಸ್ಟ್ ಟೆಸ್ಟ್ ಆ ಕ್ರಿಯೇಷನ್ ಅಲ್ಲೇ ಕೊಟ್ಬಿಡ್ತಾರೆ ಟೆಸ್ಟ್ ಅವ್ರಿಗೆ. ಏಯ್, ಇದೆಲ್ಲ ನಾ ಮಾಡಿದ್ದೀನಿ, ನಿನ್ಗೆ ಯಾವ್ದು ಬೇಕು? ನೀನು ಬೇಕಪ್ಪ, ನೀನು ಮುಖ್ಯ ನನಗೆ. ನನ್ನ ಹೆಂಡತಿಗಿಂತ ನೀನು ಮುಖ್ಯ, ನನ್ನ ಸೇವೆಗಿಂತ ನೀನು ಮುಖ್ಯ, ನನ್ನ ಮಕ್ಕಳಿಗಿಂತ ನೀನು ಮುಖ್ಯ, ನನ್ನ ಎಲ್ಲ ವಸ್ತು ಬೆಳ್ಳಿ ಬಂಗಾರಕ್ಕಿಂತ ನೀನೇ ಮುಖ್ಯಪ್ಪ, ನೀನು ಮುಖ್ಯಪ್ಪ. ಆ ರೀತಿಯ ಅಂಗಲ್ಲಿ ನಾನು ಬೆಳೆದವನ್ರಿ ನಾನು. ಅದಕ್ಕೆ ನಾನು ಯಾರನ್ನೂ ಕೇರ್ ಮಾಡಲ್ಲ. ನಾನಾಯ್ತು, ನನ್ನ ದೇವರಾಯ್ತು, ನನ್ನ ಸೇವೆ ಆಯಿತು. ನನ್ನ ದೇವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ವಿಧೇಯತೆ ಆಗ್ತೀನಿ ಅಷ್ಟೇ. 10 ಜನ ಸೇವಕರು ಈ ಥರ ಮಾಡ್ತಾರೆ, ನಾನು ಅದನ್ನು ಕಾಪಿ ಮಾಡಲ್ಲ. ಒಡಂಬಡಿಕೆ ಒಳಗೆ ಎಲ್ಲಿವರೆಗೆ ಇರ್ತೀರಾ, ಅಸಾಧ್ಯವಾದ ಕೋಟೆಗಳ ಬೇರೆ ತಳ್ಳಿ ಹಾಕ್ತಾರೆ ಅದನ್ನ.
ಯಾವುದು ಕಟ್ಟಕ್ಕಾಗಲ್ಲ, ಸಭೆ ನಡೆಸಕ್ಕಾಗಲ್ಲ ಅಂತ ಹೇಳೋ ಸೇವಕರಿಗೆ ಅಪ್ಪ ಹೇಳ್ತಾರೆ, ನಾನು ಇದೀನಿ ಮಗನೇ, ನೀ ಭಯಪಡ, ಮುಂದೆ ಹೋಗು ಅಂತ ಹೇಳ್ತಾರೆ. ಮನೆ ಕಟ್ಟಿ ಮುಗಿಸ್ತೀರಾ ಈ ವರ್ಷದಲ್ಲಿ, ನಿಮ್ಮ ಸಾಲಗಳು ಕಟ್ಟಿ ಮುಗಿಸ್ತೀರಾ ಈ ವರ್ಷದಲ್ಲಿ. ನಿಮ್ಮ ಮಕ್ಕಳು ಹೊರದೇಶಗಳಿಗೆ ಹೋಗ್ತಾರೆ, ಹೊಸ ಹೊಸ ಕೆಲಸಗಳಿಗೆ ಕೈ ಇಕ್ತಾರೆ, ಹೊಸ ಹೊಸ ಟಾರ್ಗೆಟ್ಗಳು ಮಾಡ್ತೀರಾ. ನೀವು ಎಲ್ಲೆಲ್ಲಿ ಶತ್ರು ನಿಮ್ಮ ತಲೆನ ತುಳಿಯಕ್ಕೆ ನೋಡ್ದ, ಶತ್ರುಗಳು ನೀವು ನೋಡಿ ಹೊಟ್ಟೆ ಕಿಚ್ಚು ಪಡ ಹಾಗೆ ಅಪ್ಪ ಅವರ ನಿಮ್ಮ ಕಾಲುಗಳು ಇಡ್ತೀನಿ ಅಂತಾರೆ. ಆಮೆನ್. ಹಲ್ಲೆಲೂಯಾ. ದೇವರು ಕೇಳುತ್ತೆ, ವೈರಿಗಳ ಮುಂದೆ ದೇವರು ನನಗೆ ಸೌತಣವನ್ನ ಸಿದ್ಧ ಮಾಡ್ತಾರೆ. ಆಮೆನ್.